ಬಹಳಷ್ಟು ದೇವರ ವಾಕ್ಯವನ್ನು ನಮ್ಮ ಪ್ರಿಯ ಸಹೋದರಾಗಿದ್ದಂತ ಸ್ವರ್ಗಸ್ಥರಾಗಿರುವಂತ ಕೆ.ಬಿ. ಜಾರ್ಜ್ ಅವರು ಇದ್ದಾಗ ಅವರು ನಮಗೆ ಬಹಳ ಚಂದವಾಗಿ, ಅಂದವಾಗಿ, ಮನೋಹರವಾಗಿ ದೇವರ ವಾಕ್ಯವನ್ನು ಬೋಧನೆ ಮಾಡ್ತಾ ಇದ್ರು. ಅದರಲ್ಲಿ ಅವರು ಯೇಸು ಕ್ರಿಸ್ತನ ಎರಡನೇ ಬರಣದ ವಿಷಯದಲ್ಲಿ ಬೋಧನೆ ಮಾಡ್ತಾ ಇದ್ರು. ಬಹಳ ಬಹಳ ಆಸಕ್ತಿಯಿಂದ ನಾವು ಅದನ್ನ ಕೇಳ್ತಾ ಇದ್ದೆವು. ಮತ್ತು ಅದೇ ಸಂದರ್ಭದಲ್ಲಿ ಬೇರೆ ಬೇರೆ ವಿಷಯಗಳನ್ನು ಕೂಡ ಅವರು ಬೋಧಿಸ್ತಾ ಇದ್ರು. ಆ ಸಂದರ್ಭದಲ್ಲಿ ನಾನು ಕೂಡ ಸೈತಾನನ ಕುರಿತಾಗಿ ನಾನು ಸ್ಟಡಿ ಮಾಡ್ಲಿಕ್ಕೆ ನಾನು ಪ್ರಾರಂಭ ಮಾಡಿದೆ. ಯಾವಾಗ ಅಂದ್ರೆ ನನಗೆ ಮದುವೆ ಆಗಿ ಸುಮಾರು 2-3 ವರ್ಷಗಳಾಯಿತು. ಆ ಸಂದರ್ಭದಲ್ಲಿಯೇ ಸೈತಾನ ಕುರಿತಾಗಿ ಅಧ್ಯಯನ ನಾನು ಪರ್ಸನಲ್ ಸ್ಟಡಿ ಮಾಡಿಕೊಳ್ಳುವಾಗ ಈ ವಿಷಯಗಳನ್ನ ನಾನು ಅದನ್ನ ತಕ್ಕೊಂಡು ಅದನ್ನ ಸ್ಟಡಿ ಮಾಡ್ಲಿಕ್ಕೆ ನಾನು ಪ್ರಾರಂಭ ಮಾಡಿದೆ. ಯಾಕೆಂತ ಹೇಳುವಾಗ ಈ ಸೈತಾನ ಕುರಿತಾದಂತ ಒಂದು ಸ್ಟಡಿ ಅದು ಬಹಳ ಬಹಳ ಆ ದಿವಸಗಳಲ್ಲಿ ಎಚ್ಚರಿಸ್ತಾ ಇತ್ತು ಮತ್ತು ನಮ್ಮನ್ನ ಅದು ತಿದ್ದುತ್ತಾ ಇತ್ತು, ಸರಿಪಡಿಸ್ತಾ ಇತ್ತು. ಆ ರೀತಿಯಲ್ಲಿ ನಮಗೆ ಇದು ಉಪಯುಕ್ತವಾಗಿ ಅದು ಉಪಯುಕ್ತವಾದಂತ ಒಂದು ವಿಷಯವಾಗಿತ್ತು. ನಾನು ಕೇಳಿದ ಪ್ರಕಾರವಾಗಿ ಎರಡನೇ ಮಹಾ ಯುದ್ಧದಲ್ಲಿ ಎರಡೆರಡು ದೇಶಗಳಿಗೆ ಅವಾಗ ಒಂದಕ್ಕೊಂದು ದೇಶಗಳು ಹೋರಾಡ್ತಾ ಇದ್ವು. ಆ ಸಂದರ್ಭದಲ್ಲಿ ಇಂಗ್ಲೆಂಡ್, ಫ್ರಾನ್ಸ್ ಮತ್ತೆ ಬೇರೆ ಬೇರೆ ದೇಶಗಳು ಅವರು ಯುದ್ಧ ಮಾಡುವಾಗ ಅವರು ಒಂದು ವಿಷಯವನ್ನ ಅವರು ಬಹಳವಾಗಿ ಒಂದು ಪ್ರಾಧಾನ್ಯತೆ ಕೊಡ್ತಾ ಇದ್ರು ಒಂದು ವಿಷಯಕ್ಕೆ. ಅದು ಏನು ಅಂತ ಹೇಳುವಾಗ ವೈರಿಗಳು ಅಂದ್ರೆ ಅವರಿಗೆ ವಿರುದ್ಧವಾಗಿ ಯುದ್ಧ ಮಾಡುವಂತ ವೈರಿಗಳು, ಆ ವೈರಿಗಳಾದಂತ ದೇಶದ ಕುರಿತಾಗಿ ಅವರು ಎಂಥವರು, ಅವರು ಏನೆಲ್ಲ ತಂತ್ರಗಳನ್ನ ಉಪಯೋಗಿಸ್ತಾರೆ, ಹೇಗೆ ಅವರು ಮೋಸ ಮಾಡ್ತಾರೆ, ಹೇಗೆ ಯುದ್ಧ ಮಾಡ್ತಾರೆ ಎಂಬತಕ್ಕಂಥ ವಿಷಯಗಳನ್ನ ತಿಳ್ಕೊಂಡು ಅದಕ್ಕೆ ಇವರು ಹೇಗೆ ರಿಯಾಕ್ಟ್ ಮಾಡುವಂಥದ್ದು, ಹೇಗೆ ಅವರನ್ನ ಎದುರಿಸುವಂಥದ್ದು ಎಂಬುದರ ಕುರಿತಾಗಿ ಬಹಳ ದೀರ್ಘವಾಗಿ ಅಧ್ಯಯನ ಮಾಡಿಕೊಂಡು ಅವರು ಹೋರಾಟಕ್ಕೆ ಸಿದ್ಧವಾಗ್ತಾ ಇದ್ರಂತೆ ಆ ದಿವಸಗಳಲ್ಲಿ. ಎಷ್ಟೋ ಸತ್ಯವಾದಂತಹ ಒಂದು ಮಾತು. ಈಗ ನಾವು ಯಾರ ವಿರುದ್ಧವಾಗಿ ನಾವು ಹೋರಾಡ್ಲಿಕ್ಕಿದ್ದೇವೆ ಎಂಬತಕ್ಕಂತ ವಿಷಯಗಳಲ್ಲಿ ನಮ್ಮ ವಿರೋಧಿ ಯಾರು ಎಂಬುದಾಗಿ ನಾವು ಚೆನ್ನಾಗಿ ತಿಳ್ಕೊಳ್ಬೇಕಾದ್ರೆ ಅವನ ಆ ದೇಶವಾಗ್ಲಿ ಅಥವಾ ವ್ಯಕ್ತಿಯಾಗ್ಲಿ ಹಿಂದಿನ ಚಲನ ವಲನ ಮತ್ತೆ ಅವರ ಕುತಂತ್ರಗಳು ಇದೆಲ್ಲ ಸ್ಟಡಿ ಮಾಡಿಕೊಂಡು ಮತ್ತೆ ಅವರನ್ನ ಎದುರಿಸ್ಲಿಕ್ಕೆ ಬಹಳಷ್ಟು ಅದು ಪ್ರಯೋಜನ ಕೊಡ್ತಾ ಇತ್ತದು. ಎಷ್ಟೋ ಸತ್ಯವಾದಂತ ಮಾತು. ಇಲ್ಲದೆ ಹೋದ್ರೆ ಅವ್ರೇನಾಗ್ತಾ ಇದ್ರು ಅಂದ್ರೆ ಅವರು ಯುದ್ಧದಲ್ಲಿ ಹಿಂಜಾರಿ ಹೋಗ್ತಾ ಇದ್ರು ಅಥವಾ ಸೋತು ಹೋಗ್ತಾ ಇದ್ರು. ಸೊ ಆದ್ರಿಂದ ವೈರಿಗಳ ವಿಷಯವಾಗಿ ಯುದ್ಧ ಮಾಡುವಾಗ ಆ ವೈರಿಯ ಹಿನ್ನೆಲೆಗಳನ್ನ ಚೆನ್ನಾಗಿ ಅರ್ಥಕೊಂಡು ತಿಳ್ಕೊಂಡು ಅನಂತರ ಅದನ್ನ ಆ ವೈರಿಯನ್ನ ಯಾವ ರೀತಿಯಲ್ಲಿ ಎದುರಿಸ್ಬೇಕು, ಹೇಗೆ ಅವನನ್ನ ಸೋಲಿಸಬೇಕು ಎಂಬತಕ್ಕಂತ ಈ ಅಧ್ಯಯನವನ್ನ ಮಾಡುವಂಥದ್ದು ಇಂದಿಗೂ ಕೂಡ ಅದು ಬಹಳ ಅತಿ ಅವಶ್ಯಕವಾದದ್ದು ಎಂಬುದಾಗಿ ನಾನು ನಂಬ್ತೇನೆ. ಅದರಲ್ಲೂ ದೇವರ ವಾಕ್ಯ ನಮಗೆ ಹೇಳ್ತದೆ, ನಮ್ಮ ವಿರೋಧಿ ಯಾರು ಅಂತ ಹೇಳುವಾಗ ಸೈತಾನನೇ ನಮ್ಮ ವಿರೋಧಿಯಾದಂತ ಸೈತಾನನು ಎಂಬುದಾಗಿ ದೇವರ ವಾಕ್ಯ ನಮಗೆ ಹೇಳ್ತದೆ. ಅದರಿಂದ ವಾಕ್ಯದಲ್ಲಿ ನಾವು ಓದಿದೆವು 1 ಪೇತ್ರ 5ನೇ ಅಧ್ಯಾಯ 8ನೇ ವಚನದಲ್ಲಿ, ಸ್ವಸ್ಥ ಚಿತ್ತರಾಗಿರ್ರಿ, ಎಚ್ಚರವಾಗಿರ್ರಿ, ನಿಮ್ಮ ವಿರೋಧಿಯಾಗಿರುವ ಸೈತಾನನು ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಯಾರನ್ನು ನುಂಗಲಿ ಎಂದು ಹುಡುಕುತ್ತಾ ತಿರುಗುತ್ತಾನೆ.
ನೀವು ನಂಬಿಕೆಯಲ್ಲಿ ದೃಢವಾಗಿದ್ದು ಅವನನ್ನು ಎದುರಿಸಿರಿ ಎಂಬುದಾಗಿ ನಮಗೆ ದೇವರ ವಾಕ್ಯ ಬಹಳ ಗಂಭೀರವಾದ ರೀತಿಯಲ್ಲಿ ಎಚ್ಚರಿಸದೆ. ನಮ್ಮ ವಿರೋಧಿಯನ್ನು ಯಾವ ರೀತಿಯಲ್ಲಿ ನಾವು ಎದುರಿಸ್ಬೇಕು, ಅದಕ್ಕೆ ಏನೆಲ್ಲ ನಾವು ಸಿದ್ಧತೆಗಳನ್ನ ನಾವು ಮಾಡ್ಕೊಳ್ಬೇಕು ಎಂಬತಕ್ಕಂಥ ಈ ವಿಷಯದಲ್ಲಿ ನಾವು ಬಹಳ ಜಾಗರೂಕರಾಗಿರುವಂಥದ್ದು ಬಹಳ ಅತಿ ಅವಶ್ಯಕವಾದದ್ದು. ಇವಾಗ ನಾವು ನಮ್ಮ ಕರ್ತನು ತನ್ನ ವಾಕ್ಯದ ಮುಖಾಂತರವಾಗಿ ಈ ಒಂದು ವಿರೋಧಿಯಾಗಿರುವಂತಹ ಸೈತಾನನ ಕುರಿತಾಗಿ ಬಹಳಷ್ಟು ನಮಗೆ ಎಚ್ಚರಿಕೆಗಳನ್ನ ಆತನು ಕೊಡುವಂತವನು ಆಗಿರ್ತಾನೆ. ಈಗ ನಾವು ನೋಡುವಂತ ಸಂಗತಿ ಏನಂತ ಹೇಳುವಾಗ ಈಗ ಸೈತಾನನು ನಮ್ಮ ವಿರೋಧಿಯಾದಂತಹ ಸೈತಾನನ್ ಎಂಬುದಾಗಿ ನಾವು ಓದ್ತೇವೆ. ಹೌದು, ನಾನು ಕಳೆದ ಸಾರಿ ನಿಮ್ಗೆ ಹೇಳಿದೆ, ಸೈತಾನನು ಅವನು ಯಾವಾಗ್ಲೂ ಎಂದಿದ್ರು ಹೇಗಿದ್ರು ಅವನು ನಮ್ಮ ವಿರೋಧಿಯೇ, ಅವನೆಂದಿಗೂ ನಮ್ಮ ಸ್ನೇಹಿತನು ಅಲ್ಲವೇ ಅಲ್ಲ. ಅದರಿಂದ ದೇವರ ವಾಕ್ಯ ಹೇಳ್ತದೆ, ಲೋಕಕ್ಕೆ ಸ್ನೇಹಿತನಾಗಬೇಕೆಂದಿರುವವನು ದೇವರಿಗೆ ತನ್ನನ್ನು ವಿರೋಧಿಯನ್ನಾಗಿ ಮಾಡ್ಕೊಳ್ತಾನೆ ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. ಆದ್ರಿಂದ ಇದು ಬಹಳ ಬಹಳ ಒಂದು ಸವಾಲನ್ನು ಕೊಡುವಂತ ಒಂದು ವಿಷಯ ಇದು. ನಮ್ಮ ಜೀವಿತದಲ್ಲಿ ಏನಪ್ಪಾ ಅಂದ್ರೆ ನಾವು ಸೈತಾನನಿಗೆ ಸೋಲ್ಬಾರ್ದು, ಲೋಕದ ವಿಷಯಗಳಿಗೆ ನಾವು ಸೋಲ್ಬಾರ್ದು, ಮತ್ತೆ ಪಾಪಕ್ಕೆ ದಾಸರಾಗಬಾರದು. ಈ ರೀತಿಯಲ್ಲಿ ನಾವು ಜೀವಿಸ್ಬೇಕಾದ್ರೆ ನಾವು ಮಾಡ್ಬೇಕಾಗಿರ್ತ ಒಂದು ಸಂಗತಿ ಏನಪ್ಪಾ ಅಂದ್ರೆ, ವಿರೋಧಿಯಾದಂತ ಸೈತಾನನ ಕುರಿತಾಗಿ ಬಹಳಷ್ಟು ನಾವು ಜಾಗ್ರತೆ ಉಳ್ಳಂಥವರಾಗಿ ನಾವು ಈ ಲೋಕದಲ್ಲಿ ಜೀವಿಸಬೇಕಾಗಿದೆ. ಆದ್ರಿಂದ ದೇವರ ವಾಕ್ಯ ನಮಗೆ ಬಹಳಷ್ಟು ಎಚ್ಚರಿಕೆಗಳನ್ನ ಕೊಡ್ತಲೇ ಇದೆ. ಈಗ ಸೈತಾನನ ಕುರಿತಾಗಿ ನಾವು ಪ್ರಾರಂಭದಲ್ಲಿ ನಾವು ನೋಡುವಾಗ ಅವನು ಯಾರು, ಅವನಿಗೆ ಪ್ರಾರಂಭದಲ್ಲಿ ಸೈತಾನ ಎಂಬಂತ ಹೆಸರು ಇರ್ಲಿಲ್ಲ. ದೇವರ ವಾಕ್ಯ ಕೂಡ ಹಾಗೆ ಹೇಳೋದಿಲ್ಲ. ಅವನು ಪ್ರಾರಂಭದಲ್ಲಿ ಅವನ ಹೆಸರು ಲೂಸಿಫರ್ ಎಂಬುದಾಗಿ ಇತ್ತು. ಆಮೇಲೆ ಕ್ರಮೇಣವಾಗಿ ಅವನು ಪಾಪ ಮಾಡಿ ಭೂಮಿಗೆ ಬಿದ್ದ ಮೇಲೆ ನಂತರ ಅವನು ಸೈತಾನ ಎಂಬಂತ ಹೆಸರು ಅವನಿಗೆ ಬಂತು. ಸೊ ಇಂದಿಗೂ ಆ ಹೆಸರು ಹಾಗೇ ಉಳಿದಿದೆ, ಅದು ಹೋಗ್ಲಿಲ್ಲ. ಸೊ ಅದರಿಂದ ಸೈತಾನ್ ಎಂಬಂತ ಹೆಸರು ಬಂದದ್ದು ಅವನು ಪಾಪ ಮಾಡಿ ಬಿದ್ದು ನಂತರ ಆ ಹೆಸರು ಅವನಿಗೆ ಬಂತು. ಆಮೇಲೆ ಅವನಿಗೆ ಸೈತಾನ ಎಂಬುದಾಗಿ ಕರೆಯಲ್ಪಡ್ತಾ ಬಂತು. ಆದ್ರೆ ಅವನು ಮೊದಲ ಹೆಸರು ನಾವು ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ಅವನ ಹೆಸರು ಲೂಸಿಫರ್ ಎಂಬುದಾಗಿ. ಸೊ ಈ ಲೂಸಿಫರ್ ಎಂಬತಕ್ಕಂಥ ಈ ವ್ಯಕ್ತಿ ಅವನು ಏನಾಗಿದ್ದ ಅಂತ ನಾವು ನೋಡುವಾಗ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ಅವನು ರೆಕ್ಕೆ ತೆರೆದು ನೆರಳು ಕೊಡುವಂತ ಕೆರೂಬಿಯಾಗಿದ್ದ ಎಂಬುದಾಗಿ ನಾವು ಹೆಚ್ಕೇಲನ ಪುಸ್ತಕ 78ನೇ ಅಧ್ಯಾಯದಲ್ಲಿ ಅದನ್ನ ಸವಿಸ್ತಾರವಾಗಿ ನಾವು ಓದ್ತೇವೆ. ನೀನು ರೆಕ್ಕೆ ತೆರೆದು ಕೊಡುವ ಕೆರೂಬಿಯಾಗಿದ್ದಿ ಅಂದ್ರೆ ಅರ್ಥವೇನಪ್ಪಾ ಅಂದ್ರೆ, ಅವನು ಮೊದಲು ದೇವದೂತನಾಗಿದ್ದ. ದೇವದೂತ ಅಂತ ಹೇಳುವಾಗ ಈ ದೇವದೂತರಿಗೆ ಅನೇಕ ವಿಧಗಳನ್ನ ನಾವು ನೋಡ್ತೇವೆ ದೇವದೂತರ ವಿಷಯದಲ್ಲಿ. ಅದನ್ನ ಇವತ್ತು ನಾನು ನಿಮ್ಮ ಮುಂದೆ ಇಡ್ತಾ ಹೋಗ್ತೇನೆ. ಬಟ್ ದೇವದೂತನು ಅವನು ಮೊದಲು ಆಗಿದ್ದ. ಪರಲೋಕದಲ್ಲಿ ಅವನು ವಾಸ ಮಾಡ್ತಾ ಇದ್ದ. ದೇವರ ಸಿಂಹಾಸನದ ಬಲಗಡೆಯಲ್ಲಿ ಯಾವಾಗಲೂ ಅವನು ಬೆಳಕನ್ನು ಹಿಡಿದು ಅವನು ಕೆಲಸ ಮಾಡ್ತಾ ಇದ್ದ. ಮತ್ತೆ ಅವನು ಬಿದ್ದು ಹೋದಂತ ಎಲ್ಲ ದೇವದೂತರು ಅಂದ್ರೆ ಪಾಪದಲ್ಲಿ ಬಿದ್ದು ಹೋದಂತ ಎಲ್ಲಾ ದೇವದೂತರುಗಳು ಎಲ್ಲರೂ ಅವನ ಕೈ ಕೆಳಗೆ ಅವನು ಆ ಕೆಲಸ ಮಾಡ್ತಾ ಇದ್ರು. ಸೊ ಈ ರೀತಿಯಲ್ಲಿ ಅವನು ಬಹಳ ಅತ್ಯುತ್ತಮ ಸ್ಥಾನದಲ್ಲಿ ಅವನಿದ್ದ. ಆದ್ರೆ ನಾವು ನೋಡ್ತಾ ಬರ್ತೇವೆ ಏನಂತ ಹೇಳುವಾಗ ಅವನಿಗೆ ಕೊಡಲ್ಪಟ್ಟಂತ ಹೆಸರು ತಾನೇ ನಾವು ನೋಡಿದ್ವು. ಅವನು ರೆಕ್ಕೆ ತೆರೆದು ನೆರಳು ಕೊಡುವ ಕೆರೂಬಿಯಾಗಿದ್ದ ಎಂಬುದಾಗಿ ನಾವು ನೋಡ್ತೇವೆ.
ಈ ಕೆರೂಬಿ ಅವರು ಕೂಡ ಒಂದು ದೇವದೂತರ ಒಂದು ವಿಧವಾದಂತ ಆ ದೇವದೂತರುಗಳು ಅವರಾಗಿದ್ದಾರೆ. ಅದನ್ನ ನಾವು HKLನ ಪುಸ್ತಕದಲ್ಲಿಯೇ ಓದ್ತೇವೆ. HKLನ ಪುಸ್ತಕ 10ನೇ ಅಧ್ಯಾಯ ಮೊದಲಿಂದ 8-10 ವಚನಗಳಲ್ಲಿ ಸವಿಸ್ತಾರವಾಗಿ ಕೆರೂಬಿಗಳ ಕುರಿತಾಗಿ ನಾವು ಓದ್ತೇವೆ. ಸೈತಾನನು ರೆಕ್ಕೆ ತೆರೆದು ನೆರಳು ಕೊಡುವಂತಹ ಕೆರೂಬಿ ಆಗಿದ್ದ. ಆಮೇಲೆ ನಾನು ಈ ವಿಷಯ ನಾನು ಯಾಕೆ ತರ್ತಾ ಇದ್ದೀನಿ ಅಂತ ಹೇಳುವಾಗ, ಈ ಸೈತಾನನು ಮೊದಲು ಅವನು ಕೆರೂಬಿ ಆಗಿದ್ದ ನಿಜ. ಆಮೇಲೆ ಅವನು ಪಾಪ ಮಾಡಿ ಅವನು ಪರಲೋಕದಿಂದ ದೊಬ್ಬಲ್ಪಟ್ಟ ಮೇಲೆ ಅವನು ಭೂಮಿಗೆ ಬಿದ್ದು ಅವನು ಅವನಿಗೆ ಸೈತಾನ್ ಎಂಬಂತ ಹೆಸರು ಬಂತು. ಆ ನಂತರ ಅವನು ಎಲ್ಲ ದೇವರ ಮಕ್ಕಳಿಗೆ, ದೇವರ ಸಭೆಗೆ ವಿರೋಧವಾಗಿ ಅವನು ಅಂದಿನಿಂದ ಇಲ್ಲಿಯವರೆಗೂ ಕೆಲಸ ಮಾಡ್ತಾ ಇದ್ದಾನೆ. ಸೈತಾನನು ಅವನ ಒಂದು ಹೆಸರಿಗೆ ತಕ್ಕ ಹಾಗೆ ಅವನು ಕೆಲಸ ಮಾಡುವಂತವನು ಅವನು ಆಗಿರ್ತಾನೆ. ಆದ್ರಿಂದ ಇವತ್ತು ಅವನು ರೆಕ್ಕೆ ತೆರೆದು ನೆರಳನ್ನು ಕೊಡುವಂತ ಕೆರೂಬಿಯಾಗಿದೆ ಎಂಬುದಾಗಿ ನಾವು ನೋಡುವಾಗ, ಅವನು ದೇವದೂತರಿಗೆ ಮಧ್ಯದಲ್ಲಿ ಅವನು ಬಹಳ ಒಂದು ಉತ್ತಮವಾದಂತಹ ಸ್ಥಾನವನ್ನು ಹೊಂದಿದಂತ ಒಬ್ಬ ವ್ಯಕ್ತಿಯಾಗಿ ಅವನು ಇದ್ದದ್ದನ್ನ ನಾವು ನೋಡುವಾಗ, ಇವತ್ತು ಮೊಟ್ಟ ಮೊದಲನೇದಾಗಿ ಈ ದೇವದೂತಗಳ ವಿಷಯವಾಗಿ ಕೆಲವಾರು ವಿಷಯಗಳನ್ನ ನಾವು ನೋಡುವಂಥದ್ದು ಬಹಳ ಅತಿ ಅವಶ್ಯ. ದೇವದೂತರ ವಿಷಯವಾಗಿ ನಾವು ಸ್ವಲ್ಪ ನಮಗೆ ಎಷ್ಟು ಬೇಕೋ ಅಷ್ಟು ಅದನ್ನ ನಾವು ಸ್ಟಡಿ ಮಾಡಿದ ನಂತರ ಆಮೇಲೆ ನಾನು ಸೈತಾನನೆಂಬಂತ ವ್ಯಕ್ತಿಯ ವಿಷಯಕ್ಕೆ ನಾನು ಬರ್ತೇನೆ. ಸೊ ಅಲ್ಲಿವರೆಗೆ ಈ ದೇವದೂತರ ವಿಷಯವಾಗಿ ಮೊಟ್ಟ ಮೊದಲನೇದಾಗಿ ನಾವು ಸ್ವಲ್ಪ ಸ್ಟಡಿ ಮಾಡ್ತಾ ಹೋಗೋಣ. ದೇವದೂತರುಗಳಲ್ಲಿ ನಾನು ಮೊದಲೇನೆ ಹೇಳಿದೆ ಏನಂತ ಹೇಳುವಾಗ, 2 ವಿಧಗಳು ಇದ್ದಾರೆ. ಒಂದು ಪರಿಶುದ್ಧವಾದಂತ ದೇವದೂತರು, ಹೋಲಿ ಏಂಜಲ್ಸ್. ಅವರು ಪರಲೋಕದಲ್ಲಿ ಇಂದಿಗೂ ತಂದೆಯಾದಂತ ದೇವರು, ಕರ್ತನಾದ ಯೇಸು ಕ್ರಿಸ್ತನು ಅವರಿಗೆ ಬಹಳ ವಿಧೇಯರಾಗಿ ಅವರು ಸೇವೆ ಮಾಡ್ತಾ ಇದ್ದಾರೆ, ಇಂದಿಗೂ ಸೇವೆ ಮಾಡ್ತಾ ಇದ್ದಾರೆ. ಬಟ್ ಇನ್ನು ಬೇರೆ ದೇವದೂತರುಗಳಿದ್ದಾರೆ, ಅವರು ಪಾಪ ಮಾಡಿದಂತ ದೇವದೂತರು, ಪಾಪದಲ್ಲಿ ಬಿದ್ದು ಹೋದಂತ ದೇವದೂತರು, ಅಂದ್ರೆ ಸೈತಾನನನ್ನ ಹಿಂಬಾಲಿಸಿದಂತ ದೇವದೂತರುಗಳು. ಆದ್ರಿಂದ ಈ 2 ವಿಧ ದೇವದೂತರುಗಳಲ್ಲಿ ಇದನ್ನ ನಾವೆಂದಿಗೂ ಮರೆಯಬಾರದು. ಒಂದು ಪರಿಶುದ್ಧ ದೇವದೂತರುಗಳು, ಎರಡನೇದು ಪಾಪದಲ್ಲಿ ಬಿದ್ದು ಹೋದಂತಹ ದೇವದೂತರು. ಇವರು ಯಾವಾಗ ಏನು ಎಂಬುದಾಗಿ ನಾವು ನೋಡುವಾಗ, ಇವರು ದೇವರ ವಾಕ್ಯದಲ್ಲಿ ಪ್ರಕಟಣೆಯಲ್ಲಿ ನಾವು ಓದ್ತೇವೆ. ಆ ಪ್ರಕಟಣೆಯಲ್ಲಿ ನಾವು ನೋಡುವಾಗ ದೇವದೂತರುಗಳು ಸೈತಾನನ್ನು ಹಿಂಬಾಲಿಸಿದ್ರಂತೆ. ಅವರು ಸುಮಾರು 1/3 ದೇವದೂತರುಗಳು ಅವರು ಬಿದ್ದು ಹೋದರು, ಪಾಪದಲ್ಲಿ ಬಿದ್ದು ಹೋದರು, ಅವರು ಸೈತಾನನ್ನ ಹಿಂಬಾಲಿಸಿದ್ರು ಅಂತ ಪ್ರಕಟಣೆಯಲ್ಲಿ ನಾವು ಬಹಳ ವಿವರವಾಗಿ ನಾವು ಓದ್ತೇವೆ. ಸೊ ಅಂದಿನಿಂದ ಆ 1/3 ಅವರು ಇದ್ರೂ ಕೂಡ ಅವರು ಎಷ್ಟು ಮಂದಿ ಇದ್ದಾರೆ ಅಂದ್ರೆ ಎಣಿಸಲಾರದಷ್ಟು ಮಂದಿ ಇದ್ದಾರೆ. ಕೋಟ್ಯಾನುಕೋಟಿ ದೇವದೂತರುಗಳು, ಅಂದ್ರೆ ಪಾಪದಲ್ಲಿ ಬಿದ್ದು ಹೋದಂತ ದೇವದೂತರುಗಳು ಇದ್ದಾರೆ. ಸೊ ಆದ್ರಿಂದ ಇವತ್ತು ಆ ದೇವದೂತರುಗಳ ವಿಷಯವಾಗಿ ಸ್ವಲ್ಪ ನಾವು ಅಧ್ಯಯನ ಮಾಡ್ಕೊಳ್ಳೋಣ. ಅನಂತರ ಆಮೇಲೆ ಸೈತಾನ ವಿಷಯಕ್ಕೆ ನಾನು ಬರ್ತೇನೆ. ಸೊ ಈಗ ಈ ದೇವದೂತರು, ನಾನು ಕಳೆದ ಬಾರಿ ನಾನು ನಿಮ್ಗೆ ಹೇಳಿದೆ, ದೇವದೂತರು ಅವರು ದೇವರಿಂದ ಸೃಷ್ಟಿಸಲ್ಪಟ್ಟಂತವರು. ಅಥವಾ ಇನ್ನೊಂದು ಮಾತಿನಲ್ಲಿ ಹೇಳುವುದಾದ್ರೆ, ದೇವದೂತರುಗಳನ್ನ ನಮ್ಮ ಕರ್ತನಾಗಿರುವಂತಹ ಯೇಸು ಕ್ರಿಸ್ತನಿಂದ
ಸೃಷ್ಟಿಸಲ್ಪಟ್ಟವರು. ಯಾಕೆಂದ್ರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಆತನು ದೇವರು ತಾನೇ ಮತ್ತು ಆತನು ಸೃಷ್ಟಿಕರ್ತನೂ ಕೂಡ ಆಗಿದ್ದಾನೆ. ಅದರಿಂದ ನಾವು ಕೊಲೋಸೆ ಪತ್ರಿಕೆ 1ನೇ ಅಧ್ಯಾಯ 16ನೇ ವಚನದಲ್ಲಿ ನಾವು ಹೀಗೆ ಓದ್ತೇವೆ. ಕೊಲೋಸೆ ಪತ್ರಿಕೆ 1ನೇ ಅಧ್ಯಾಯ 16ನೇ ಅಧ್ಯಾಯ 1ನೇ ಅಧ್ಯಾಯ 16ನೇ ವಚನ ಅಲ್ಲಿ ಹೀಗೆ ಓದ್ತೇವೆ. ಕೊಲೋಸೆ 1:16 ವಾಕ್ಯ ಹೀಗೆ ಹೇಳ್ತದೆ, ಭೂಪರ ಲೋಕಗಳಲ್ಲಿರುವ ದೃಶ್ಯಾದೃಶ್ಯವಾದವುಗಳೆಲ್ಲವೂ, ಸಿಂಹಾಸನಗಳಾಗಲಿ, ಪ್ರಭುತ್ವಗಳಾಗಲಿ, ದೊರೆತನಗಳಾಗಲಿ, ಅಧಿಕಾರಿಗಳಾಗಲಿ ಆತನಲ್ಲಿ ಸೃಷ್ಟಿಸಲ್ಪಟ್ಟು ಸರ್ವವೂ ಆತನ ಮುಖಾಂತರವಾಗಿ ಆತನಿಗೋಸ್ಕರವಾಗಿ ಸೃಷ್ಟಿಸಲ್ಪಟ್ಟಿತು. ನಿಜವಾಗಿಯೂ ನಾವು ಹೇಳ್ಬೇಕಾದ್ರೆ ಇವನ್ನೆಲ್ಲಾ ಸೃಷ್ಟಿ ಮಾಡಿದವನು ನಮ್ಮ ಕರ್ತನಾಗಿರುವಂತ ಯೇಸು ಕ್ರಿಸ್ತನು ತಾನೆ. ಯಾಕೆಂದ್ರೆ ನಮ್ಮ ಕರ್ತನು ಸೃಷ್ಟಿಕರ್ತನಾಗಿರುವಂತ ದೇವರು ತಾನೇ ಆಗಿದ್ದಾನೆ. ಸೊ ಆದ್ರಿಂದ ನಾವು ಇಲ್ಲಿ ನೋಡುವಂತಹ ಒಂದು ಸಂಗತಿ ಅಂತ ಹೇಳುವಾಗ, ಈ ದೇವದೂತರಗಳೆಲ್ಲ ಸೃಷ್ಟಿ ಮಾಡಿದವನು ನಮ್ಮ ಕರ್ತನಾಗಿರುವಂತ ಯೇಸು ಕ್ರಿಸ್ತನು ತಾನೆ. ತಂದೆಯಾದ ದೇವರು ಸೃಷ್ಟಿ ಮಾಡಿದ ನಿಜವೇ, ಅದರಲ್ಲಿ ಯಾವ ವಿಧವಾದಂತ ತಪ್ಪಿಲ್ಲ, ನಿಜವೇ. ಆದ್ರೆ ಕೆಲವಾರು ಸಂಗತಿಗಳು ಬೇರೆ ಬೇರೆ ರೀತಿಯಲ್ಲಿ ಅದನ್ನ ನಮಗೆ ಅದು ಇನ್ಫಾರ್ಮೇಶನ್ ಕೊಡ್ತದೆ. ಆ ಇನ್ಫಾರ್ಮೇಶನ್ ಪ್ರಕಾರವಾಗಿ ನಾವು ದೇವರ ವಾಕ್ಯವನ್ನು ಅರ್ಥ ಮಾಡ್ಕೊಳ್ಬೇಕು, ತಿಳ್ಕೊಳ್ಬೇಕಾಗಿದೆ. ಇವಾಗ ಸೈತಾನನ ವಿಷಯದಲ್ಲಿ ನಾವು ನೋಡುವಾಗ, ಪಾಪ ಮಾಡಿದಂತ ದೂತರುಗಳು ಸೈತಾನ ಕಡೆ ಇದ್ದಾರೆ. ಸೊ ಅವರೆಲ್ಲರೂ ಸೈತಾನನ್ನ ಹಿಂಬಾಲಿಸ್ತಾರೆ. ಈ ಪಾಪ ಮಾಡಿದಂತ ದೇವದೂತರುಗಳು ಏನ್ ಮಾಡ್ತಾ ಇದ್ದಾರೆ ಇವತ್ತು? ಅವ್ರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ಲೋಕದಲ್ಲಿ ಎಲ್ಲ ಬರೀ ಕೆಡುಕನ್ನೇ ಮಾಡ್ತಾ ಇದ್ದಾರೆ, ಕೆಡುಕನ್ನೇ ಉಂಟು ಮಾಡ್ತಾ ಇದ್ದಾರೆ. ಯಾವ ರೀತಿಯಲ್ಲಿ ಅವರು ಒಳ್ಳೆಯದನ್ನು ಮಾಡ್ತಾ ಇಲ್ಲ, ಎಲ್ಲ ಬರೀ ಕೆಡುಕನ್ನೇ ಮಾಡ್ತಾ ಇದ್ದಾರೆ. ಇವತ್ತು ಪ್ರಪಂಚದಲ್ಲಿ ಕೆಡುಕರು ಹೆಚ್ಚುತ್ತಾ ಇದ್ದಾರೆ, ದಿನೇ ದಿನೇ ಹೆಚ್ಚುತ್ತಾ ಇದ್ದಾರೆ. ಹೌದು, ಅಂತ್ಯದ ದಿವಸಗಳಲ್ಲಿ ಕೆಡುಕರು ಬಹಳಷ್ಟು ಹೆಚ್ಚುತ್ತಲೇ ಹೋಗ್ತಾರೆ. ದೇವರ ವಾಕ್ಯ ಹಾಗೆ ಹೇಳ್ತದೆ. 2 ತಿಮೋಥೆ 2ನೇ ಅಧ್ಯಾಯದಲ್ಲಿ ನಾವು ಅದನ್ನ ಬಹಳ ಸವಿಸ್ತಾರವಾಗಿ ನಾವು ಓದ್ತೇವೆ. ಕಡೇ ದಿವಸಗಳಲ್ಲಿ ಏನಾಗ್ತದೆ ಎಂಬುದಾಗಿ ದೇವರ ವಾಕ್ಯ ನಮಗೆ ಅದು ಹೇಳ್ತದೆ. ಸೊ ಆದ್ರಿಂದ ಇವಾಗ ಈ ದೇವದೂತರುಗಳ ವಿಷಯವಾಗಿ ನಾವು ನೋಡುವಾಗ, ಮೊದಲನೇದಾಗಿ ಅವರು ಯಾವಾಗ ಸೃಷ್ಟಿಸಲ್ಪಟ್ಟರು ಎಂಬುದಾಗಿ ಕಳಸಾರಿ ನಾನು ನಿಮ್ಗೆ ಹೇಳಿದೆ. ಅವರು ಕರ್ತನಾದ ಯೇಸು ಕ್ರಿಸ್ತನಿಂದ ಸೃಷ್ಟಿಸಲ್ಪಟ್ಟರು. ಅವರು ಸೃಷ್ಟಿಯ ಪ್ರಾರಂಭದಲ್ಲಿಯೇ ಸೃಷ್ಟಿಸಲ್ಪಟ್ಟರು. ಅದಕ್ಕೆ ಆಧಾರವಾಗಿ ನಾನು ಯೋಬನ ಪುಸ್ತಕ ನಾನು ನಿಮಗೆ ಆಧಾರ ಕೊಟ್ಟೆ. ಯೋಬನ ಪುಸ್ತಕದಲ್ಲಿ ನಾವು ನೋಡುವಾಗ 38ನೇ ಅಧ್ಯಾಯ, ಯೋಬನ ಪುಸ್ತಕ 38ನೇ ಅಧ್ಯಾಯ ಮತ್ತು 4ನೇ ವಚನದಿಂದ ನಾವು ಅಲ್ಲಿ ಓದುವಾಗ, ಸ್ವಲ್ಪ ಓದ್ರಿ ಯಾರಾದ್ರೂ. ನಾನು ಲೋಕಕ್ಕೆ ಅಸ್ತಿವಾರ ಹಾಕಿದಾಗ ನೀನು ಎಲ್ಲಿದ್ದಿ? ನೀನು ಜ್ಞಾನಿಯಾಗಿದ್ದರೆ ಹೇಳು. ಅದರ ಅಳತೆಗಳನ್ನು ಯಾರು ಗೊತ್ತು ಮಾಡಿದರು? ನೀನೇ ಬಲ್ಲೆ. ಅದರ ಮೇಲೆ ನೂಲು ಹಿಡಿದವರು ಯಾರು? ಮುಂಜಾನೆ ನಕ್ಷತ್ರಗಳು ಒಟ್ಟಾಗಿ ಉತ್ಸಾಹ ಧ್ವನಿ ಎತ್ತುತ್ತಾ ದೇವಕುಮಾರರೆಲ್ಲರೂ ಆನಂದ ಘೋಷ ಮಾಡುತ್ತಾ ಇರಲು ಭೂಲೋಕದ ಸುಣ್ಣ ಪಾದಗಳು ಯಾವುದರಲ್ಲಿ ನೆಲೆಗೊಂಡವು? ಅದರ ಮೂಲೆಗಲ್ಲನ್ನು ಹಾಕಿದವರು ಯಾರು? ಸಮುದ್ರವು ಗರ್ಭವನ್ನು ಭೇದಿಸಿಕೊಂಡು ಬರಲು ಇಲ್ಲಿಗೆ ನಿಲ್ಸೋಣ, ಸಾಕು. ಈಗ ಇಲ್ಲಿ ನಾವು ನೋಡ್ತೇವೆ, ಸೃಷ್ಟಿ ಕ್ರಮದಲ್ಲಿ ನಾವು ನೋಡ್ತಾ ಬಂದೆವು. ಅಲ್ಲಿ ನಡೆದಂತ ಹಲವಾರು ಸಂಗತಿಗಳನ್ನ ಇಲ್ಲಿ ನಾವು ನೋಡ್ತಾ ಬರ್ತೇವೆ. ಬಟ್ ಇಲ್ಲಿ ಒಂದು ವಿಧವಾದಂತ ಒಂದು ಗುಂಪಿನ ವ್ಯಕ್ತಿಗಳನ್ನ ಇಲ್ಲಿ ನಮಗೆ ಇದು ತಿಳಿಸ್ತದೆ, ದೇವರ ವಾಕ್ಯ ತಿಳಿಸ್ತದೆ. ಯಾರು ಅಂತ ಹೇಳುವಾಗ ನೋಡ್ರಿ, 6ನೇ ವಚನ, ಮುಂಜಾನೆ ನಕ್ಷತ್ರಗಳು ಒಟ್ಟಾಗಿ ಉತ್ಸಾಹ ಧ್ವನಿ ಎತ್ತುತ್ತಾ ದೇವಕುಮಾರರೆಲ್ಲರೂ ಆನಂದ ಘೋಷ ಮಾಡುತ್ತಾ ಇರಲು ಎಂಬುದಾಗಿ ನಾವು ಓದ್ತೇವೆ. ಈ ದೇವಕುಮಾರರು ಯಾರು ಎಂಬುದಾಗಿ ನಾವು ನೋಡುವಾಗ, ಇವರು ಬೇರೆ ಯಾರು ಅಲ್ಲ, ದೇವದೂತರುಗಳೇ. ಈ ದೇವದೂತರಿಗೆ ದೇವಕುಮಾರರು, ಸನ್ಸ್ ಆಫ್ ಗಾಡ್ ಎಂಬುದಾಗಿ ಅವರಿಗೆ ಹೆಸರು ಕೊಡಲ್ಪಟ್ಟಿತ್ತು.
ಸೊ ಆಗ್ಲೇ ಅವರು ಸೃಷ್ಟಿಸಲ್ಪಟ್ಟಂತ ಆ ಪ್ರಾರಂಭದಲ್ಲಿಯೇ ನಡೆದಂತ ಒಂದು ವಿಷಯವನ್ನ ಇಲ್ಲಿ ಯೋಬನು ನಮಗೆ ಚಂದವಾದ ರೀತಿಯಲ್ಲಿ ಆತನು ತಿಳಿಸುವಂತವನು ಆಗಿರುತ್ತಾನೆ. ಅವರು ಯಾವಾಗ ಸೃಷ್ಟಿಸಲ್ಪಟ್ರು? ಅವರು ಸೃಷ್ಟಿಯ ಪ್ರಾರಂಭದಲ್ಲಿಯೇ ಸೃಷ್ಟಿಸಲ್ಪಟ್ರು. ಕರ್ತನಾಗಿರುವ ಯೇಸು ಕ್ರಿಸ್ತನು ಅವರನ್ನ ಸೃಷ್ಟಿ ಮಾಡಿದನು. ಕೊಲೊಸ್ಸೆ ಪತ್ರಿಕೆ 1ನೇ ಅಧ್ಯಾಯ 16ನೇ ವಚನದಲ್ಲಿ ನಾವು ಅದನ್ನ ಓದ್ತೇವೆ. ಆಮೇಲೆ ಅವರು ಹೇಗೆ ಸೃಷ್ಟಿಸಲ್ಪಟ್ಟರು ಎಂಬುದಾಗಿ ನಾವು ನೋಡುವಾಗ ಈ ಮನುಷ್ಯರ ಹಾಗೆ ಒಬ್ಬರಿಂದ ಇಡೀ ಭೂಲೋಕದಲ್ಲಿ ಹುಟ್ಟಿದಂತ ಜನರ ಸಂತಾನ ಹಾಗೆ ಅವರು ದೇವರವರನ್ನ ಸೃಷ್ಟಿ ಮಾಡಲಿಲ್ಲ. ಒಬ್ಬ ಮನುಷ್ಯರಿಂದ ಇಷ್ಟೊಂದು ಕೋಟ್ಯಾನುಕೋಟಿ ಜನರು, ಅಂದ್ರೆ ಆದಮ ಅವರಿಂದ ಕೋಟ್ಯಾನುಕೋಟಿ ಜನರು ಹುಟ್ಟಿಬಿಟ್ರು. ಹಾಗೆ ದೇವದೂತರನ್ನ ದೇವರು ಉಂಟು ಮಾಡಲಿಲ್ಲ, ನಿರ್ಮಾಣ ಮಾಡಲಿಲ್ಲ. ದೇವದೂತರನ್ನ ಹೇಗೆ ದೇವರು ನಿರ್ಮಾಣ ಮಾಡ್ದ ಅಂತ ಹೇಳುವಾಗ ಅವರನ್ನ ಲಕ್ಷೋಪಲಕ್ಷೋಪವಾಗಿ ನಿರ್ಮಾಣ ಮಾಡಿದ, ಕೋಟಿ ಕೋಟಿಯಾಗಿ ನಿರ್ಮಾಣ ಮಾಡಿದ. ಯಾಕೆಂದ್ರೆ ಅವರಿಗೆ ಮನುಷ್ಯರ ಹಾಗೆ ಸಂತಾನೋತ್ಪತ್ತಿ ಅವ್ರಿಗಿಲ್ಲ. ಸೊ ಅದರಿಂದ ಅವರು ಒನ್ಸ್ ಫಾರ್ ಆಲ್ ಲಕ್ಷೋಪಲಕ್ಷವಾಗಿ ಸೃಷ್ಟಿಸಲ್ಪಟ್ರು, ಕೋಟ್ಯಾನುಕೋಟಿಯಾಗಿ ಸೃಷ್ಟಿಸಲ್ಪಟ್ರು. ಅದನ್ನ ನಾವು ಪ್ರಕಟಣೆ 5ನೇ ಅಧ್ಯಾಯ ಅಲ್ಲಿ ನಾವು ಸ್ವಲ್ಪ ಅದನ್ನ ಓದ್ತೇವೆ. ಸ್ವಲ್ಪ ಓದ್ಕೊಂಡು ಅಲ್ಲಿ ಮುಂದಕ್ಕೆ ಹೋಗೋಣ. ಪ್ರಕಟಣೆ 5ನೇ ಅಧ್ಯಾಯ ಮತ್ತು 11ನೇ ವಚನದಿಂದ. ಇದಲ್ಲದೆ ಸಿಂಹಾಸನವು, ಜೀವಿಗಳು, ಹಿರಿಯರು ಇವರ ಸುತ್ತಲೂ ಬಹುಮಂದಿ ದೇವದೂತರನ್ನು ಕಂಡೆನು. ಅವರ ಸಂಖ್ಯೆಯು ಕೋಟ್ಯಾನುಕೋಟಿಯಾಗಿಯೂ ಲಕ್ಷೋಪಲಕ್ಷವಾಗಿಯೂ ಇತ್ತು. ಅವರ ಸ್ವರವು ನನಗೆ ಕೇಳಿಸಿತು. ಅವರು ಮಹಾಶಬ್ದದಿಂದ, ವಧಿತನಾದ ಕುರಿಯಾದಾತನು ಬಲ, ಐಶ್ವರ್ಯ, ಜ್ಞಾನ, ಸಾಮರ್ಥ್ಯ, ಮಾನ, ಪ್ರಭಾವ, ಸ್ತೋತ್ರಗಳನ್ನು ಹೊಂದುವುದಕ್ಕೆ ಯೋಗ್ಯನು ಎಂದು ಹೇಳಿದರು. ನೋಡಿ, ಈಗ ಇಲ್ಲಿ ನಾವು ನೋಡ್ತೇವೆ ಸಿಂಹಾಸನವು, ಜೀವಿಗಳು ಎಂಬುದಾಗಿ ನಾವು ಓದುವಾಗ ಇಲ್ಲಿ ಬಹುಮಂದಿ ದೇವದೂತರನ್ನು ಕಂಡೆನು ಎಂಬುದಾಗಿ ಯೋಹಾನ ಬರೀತಾನೆ. ಈ ಬಹುಮಂದಿ ಹೇಗಿದ್ರು ಅಂತ ಹೇಳುವಾಗ ಅವರ ಸಂಖ್ಯೆಯು ಕೋಟ್ಯಾನುಕೋಟಿಯಾಗಿಯೂ ಲಕ್ಷೋಪಲಕ್ಷವಾಗಿಯೂ ಇತ್ತು. ದೇವರು ಹಾಗೆ ದೇವದೂತರನ್ನ ಸೃಷ್ಟಿ ಮಾಡ್ದ. ಸೊ ಈ ರೀತಿಯಲ್ಲಿ ದೇವರು ತನ್ನ ದೂತರುಗಳನ್ನ ಸೃಷ್ಟಿ ಮಾಡಿದನು ಎಂಬುದಾಗಿ ದೇವರ ವಾಕ್ಯ ನಮಗೆ ವಿವರಣೆ ಕೊಡ್ತದೆ. ಈಗ ಎರಡನೇ ಒಂದು ಪ್ರಶ್ನೆ ಏನಂದ್ರೆ, ದೇವದೂತರು ಯಾತಕ್ಕಾಗಿ ಸೃಷ್ಟಿಸಲ್ಪಟ್ರು? ಯಾತಕ್ಕಾಗಿ ದೇವದೂತರು ಸೃಷ್ಟಿಸಲ್ಪಟ್ರು? ಏನು ಕಾರಣವೇನು ಎಂಬುದಾಗಿ ನಾವು ನೋಡುವಾಗ ಮೊಟ್ಟ ಮೊದಲೇ ಒಂದು ಕಾರಣ ಏನಂತ ಹೇಳುವಾಗ ಅವರು ಕರ್ತನನ್ನು ಆರಾಧಿಸಲಿಕ್ಕೋಸ್ಕರವಾಗಿಯೇ ಸೃಷ್ಟಿಸಲ್ಪಟ್ರು. ಅವರ ಕೆಲಸವೇ ಅದಾಗಿತ್ತು. ಹಗಲು ರಾತ್ರಿ ಸತತವಾಗಿ ಅವರು ದೇವರನ್ನು ಆರಾಧಿಸುವಂತವರಾಗಿರ್ತಾರೆ. ಅಂದ್ರೆ ಸ್ಟಾಪ್ ಇಲ್ದಲೆ ಅವರು ದೇವರನ್ನು ಆರಾಧಿಸ್ತಾರೆ, ಸತತವಾಗಿ ಆರಾಧನೆ ಮಾಡ್ತಾರೆ. ಸೊ ಅವರ ಸೇವೆಯೇ ಅದು, ದೇವದೂತರ ಸೇವೆ ಅದು ಆಗಿತ್ತು. ದೇವರನ್ನು ಯಾವಾಗಲೂ ಕಂಟಿನ್ಯೂಸ್ ಆಗಿ ಆರಾಧನೆ ಮಾಡ್ತಾ ಇದ್ರು ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. ದೇವರಾದ ಕರ್ತನನ್ನು ಹೀಗೆ 5ನೇ ಅಧ್ಯಾಯ ಈಗ 4ನೇ ಓದಿದಂತ ಭಾಗದಲ್ಲಿ 13ನೇ ವಚನ, 5ನೇ ಅಧ್ಯಾಯ 13ನೇ ವಚನದಿಂದ 12ನೇ ವಚನದಿಂದ 5ನೇ ಅಧ್ಯಾಯ 12ನೇ ವಚನದಿಂದ. ಅವರ ಸ್ವರವು ನನಗೆ ಕೇಳಿಸಿತು. ಅವರು ಮಹಾ ಶಬ್ದದಿಂದ, ವಧಿತನಾದ ಕುರಿಯಾದಾತನು ಬಲ, ಐಶ್ವರ್ಯ, ಜ್ಞಾನ, ಸಾಮರ್ಥ್ಯ, ಮಾನ, ಪ್ರಭಾವ, ಸ್ತೋತ್ರಗಳನ್ನು ಹೊಂದುವುದಕ್ಕೆ ಯೋಗ್ಯನು ಎಂದು ಹೇಳಿದರು. ಇದಲ್ಲದೆ ನೋಡ್ರಿ, ಇಲ್ಲಿ ನಾವು ನೋಡ್ತೇವೆ ಅವರು ಯಾವ ರೀತಿಯಲ್ಲಿ ಕರ್ತನನ್ನು ಆರಾಧನೆ ಮಾಡ್ತಾರೆ, ಹೇಗೆ ಆರಾಧನೆ ಮಾಡ್ತಾರೆ ಎಂಬುದಾಗಿ ಇಲ್ಲಿ ನಾವು ನೋಡ್ತಾ ಬರ್ತೇವೆ. ಆಮೇಲೆ ಮುಂದೆ ಓದಿ. ಇದಲ್ಲದೆ ಆಕಾಶದಲ್ಲಿಯೂ ಭೂಮಿಯ ಮೇಲೆಯೂ ಭೂಮಿಯ ಕೆಳಗೆಯೂ ಸಮುದ್ರದ ಮೇಲೆಯೂ ಇರುವ ಎಲ್ಲಾ ಸೃಷ್ಟಿಗಳು, ಅಂದರೆ ಭೂಮ್ಯಾಕಾಶ ಸಮುದ್ರಗಳೊಳಗೆ ಇರುವುದೆಲ್ಲವೂ ಸಿಂಹಾಸನ ಸೀನನಿಗೂ ಯಜ್ಞದ ಕುರಿಯಾದಾತನಿಗೂ
ಸ್ತೋತ್ರ, ಮಾನ, ಪ್ರಭಾವ, ಆಧಿಪತ್ಯಗಳು ಯುಗ ಯುಗಾಂತರಗಳಲ್ಲಿಯೂ ಇರಲಿ ಎಂದು ಹೇಳುವುದನ್ನು ಕೇಳಿದೆನು. ಆಮೇಲೆ ಆಗ 4 ಜೀವಿಗಳು ಆಮೇನ್ ಅಂದವು ಮತ್ತು ಹಿರಿಯರು ಅಡ್ಡ ಬಿದ್ದು ನಮಸ್ಕಾರ ಮಾಡಿದರು. ಸಾಕು. ಇಲ್ಲಿ ನಾವು ನೋಡ್ತೇವೆ ನೋಡ್ರಿ, ಯಾವ ರೀತಿಯಲ್ಲಿ ದೇವದೂತರುಗಳೆಲ್ಲ ಪರಲೋಕದಲ್ಲಿರುವಂತ ಆರಾಧನೆ ಹೊಂದುವಂತ ದೇವರಿಗೆ ಮತ್ತು ಆ ಜೀವಿಗಳಿಗೆ ಯಾವ ರೀತಿಯಲ್ಲಿ ಅವರು ಆರಾಧನೆ ಮಾಡಿದರು ಎಂಬುದಾಗಿ ನಾವು ನೋಡ್ತಾ ಬಂದೆವು. ಅವರ ಸೇವೆ ಅದಾಗಿತ್ತು. ಅವರು ಹಗಲು ರಾತ್ರಿ ಕರ್ತನನ್ನು ಆರಾಧನೆ ಮಾಡುವಂತವರು ಆಗಿದ್ರು. ಅಂದ್ರೆ ಅಲ್ಲಿ ರಾತ್ರಿ ಇಲ್ಲ ಬಿಡ್ರಿ, ಅವರು ಇರುವಂತ ಸ್ಥಳ ಎಲ್ಲ ಬರೀ ಬೆಳಕೆನೇನೆ. ಪರಲೋಕದಲ್ಲಿ ಕತ್ತಲೆ ಅನ್ನುವುದೇ ಇಲ್ಲ, ಅಲ್ಲಿ ಯಾವಾಗಲೂ ಬೆಳಕು. ಅದು ದೈವಿಕವಾದಂತ ಒಂದು ಬೆಳಕು. ಆ ಬೆಳಕಿನಲ್ಲಿ ಅವರು ಯಾವಾಗಲೂ ಜೀವಿಸುವಂತವರು ಆಗಿರ್ತಾರೆ. ಆಮೇಲೆ ಇಬ್ರಿಯ ಪತ್ರಿಕೆಯಲ್ಲಿ ಕೂಡ ನಾನು ಒಂದು ಮಾತು ತೋರಿಸಿದೆ ಕಳೆದ ಸಾರಿ. ಇಬ್ರಿಯ ಪತ್ರಿಕೆ 1ನೇ ಅಧ್ಯಾಯ ಅಲ್ಲಿ ನಾವು ನೋಡುವಾಗ ಇಬ್ರಿಯ ಪತ್ರಿಕೆ 1ನೇ ಅಧ್ಯಾಯ 4ನೇ ವಚನದಿಂದ ನಾವು ಓದುವಾಗ ಓದಿ. ಈತನು ದೇವದೂತರಿಗಿಂತಲೂ ಉತ್ತಮನಾದನು, ಅವರಿಗಿಂತ ಶ್ರೇಷ್ಠವಾದ ಹೆಸರನ್ನು ಹೊಂದಿದನಲ್ಲ. ಹೇಗೆಂದರೆ, ನನಗೆ ನೀನು ಮಗನು, ನಾನೇ ಈ ಹೊತ್ತು ನಿನ್ನನ್ನು ಪಡೆದಿದ್ದೇನೆ ಎಂತಲೂ, ನಾನು ಅವನಿಗೆ ತಂದೆಯಾಗಿರುವೆನು, ಅವನು ನನಗೆ ಮಗನಾಗಿರುವನು ಎಂತಲೂ ದೇವರು ತನ್ನ ದೂತರೊಳಗೆ ಯಾವನಿಗಾದರೂ ಎಂದಾದರೂ ಹೇಳಿದ್ದುಂಟು. ಇದಲ್ಲದೆ ಆತನು ತನ್ನ ಚೊಚ್ಚಲ ಮಗನನ್ನು ಭೂಲೋಕದೊಳಗೆ ತಿರುಗಿ ಬರಮಾಡುವಾಗ ದೇವರ ದೂತರೆಲ್ಲರೂ ಆತನಿಗೆ ಅಡ್ಡ ಬೀಳಲಿ ಎಂದು ಹೇಳುತ್ತಾನೆ. ದೂತರ ವಿಷಯದಲ್ಲಿ ಹೇಳುವುದೇನೆಂದರೆ, ದೇವರು ತನ್ನ ದೂತರುಗಳನ್ನು ಗಾಳಿಗಳನ್ನಾಗಿಯೂ ತನ್ನ ಸೇವಕರನ್ನು ಅಗ್ನಿ ಜ್ವಾಲೆಯನ್ನಾಗಿಯೂ ಮಾಡುತ್ತಾನೆ ಎಂಬುದು. ಮಗನ ವಿಷಯದಲ್ಲಿ ಆದರೂ, ದೇವರೇ, ನಿನ್ನ ಸಿಂಹಾಸನವು ಯುಗಾಂತರಗಳಲ್ಲಿಯೂ ಇರುವುದು, ನ್ಯಾಯ ದಂಡವೇ ನಿನ್ನ ರಾಜದಂಡವಾಗಿದೆ. ನೀನು ಧರ್ಮವನ್ನು ಪ್ರೀತಿಸಿದ್ದಿ, ಅಧರ್ಮವನ್ನು ದ್ವೇಷಿಸಿದಿ. ಆದ್ದರಿಂದ ದೇವರು ನಿನ್ನ ದೇವರೇ ನಿನ್ನನ್ನು ನಿನ್ನ ಜೊತೆಗಾರರಿಗಿಂತ ಉನ್ನತ ಸ್ಥಾನಕ್ಕೆ ಏರಿಸಿ ಪರಮಾನಂದ ತೈಲದಿಂದ ಅಭಿಷೇಕಿಸಿದ್ದಾನೆ ಎಂತಲೂ. ಸಾಕು. ಇಲ್ಲಿ ನಾವು ನೋಡುವಾಗ ನೋಡಿ, ದೇವದೂತರುಗಳ ಒಂದು ಸೇವೆ ಏನು ಅಂತ ಹೇಳುವಾಗ, ಅವರು ದೇವರ ಸನ್ನಿಧಾನದಲ್ಲಿ ಅವರು ಯಾವಾಗಲೂ ದೇವರನ್ನು, ಕರ್ತನನ್ನು ಆರಾಧನೆ ಮಾಡುವಂತ ಒಂದು ಸೇವೆ ಅವ್ರದ್ದಾಗಿದೆ. ಎಷ್ಟೋ ಸಾರಿ ನಾವು ಆರಾಧನೆ ಮಾಡಕ್ಕೆ ಹೋಗ್ತೇವೆ, ಭಾನುವಾರದಲ್ಲಿ ಆರಾಧನೆ ಮಾಡ್ತೇವೆ ಅಂತ ನಾವು ಹೇಳ್ಕೊಳ್ತೇವೆ, ನಿಜವೇ. ಆ ಆರಾಧನೆ ಅಂದ್ರೆ ಏನು ಅಂತ ಹೇಳುವಾಗ ಒಂದು ರೀತಿಯಲ್ಲಿ ಅದು ಕರ್ತನಿಗೆ ಮಾಡುವಂತ ಒಂದು ಸೇವೆ. ಅದೊಂದು ಸೇವೆ. ಅದೊಂದು ಬಹಳ ಏನಪ್ಪಾ ಅಂದ್ರೆ ಹಂಬಲ್ ಆಗಿ, ಅಂದ್ರೆ ಬಹಳ ತಗ್ಗಿದ ಮನೋಭಾವನೆಯಿಂದ ಮಾಡುವಂತ ಒಂದು ಸೇವೆ ಅದು ಆರಾಧನೆ ಅನ್ನುವಂಥದ್ದು. ಈ ಆರಾಧನೆ ನಾವು ಮಾಡ್ತೀವಲ್ಲ, ಆರಾಧನೆಯಲ್ಲಿ ಅದು ಬಹಳ ಅತಿ ಅವಶ್ಯಕವಾಗಿ ಬೇಕಾದದ್ದು ಯಾವ್ದಂದ್ರೆ ಹಂಬಲ್ನೆಸ್. ಈ ಹಂಬಲ್ನೆಸ್ ಇಲ್ಲದೆ ಹೋದ್ರೆ ನಾವು ನಿಜವಾಗಿಯೂ ಆರಾಧನೆ ಮಾಡಕ್ ಆಗುದಿಲ್ಲ. ದೇವರನ್ನು ನಾವು ಆರಾಧಿಸ್ಬೇಕಾದ್ರೆ ಕರ್ತನ ಮುಂದೆ ಬಹಳವಾಗಿ ನಮ್ಮನ್ನು ನಾವು ತಗ್ಗಿಸ್ಕೊಳ್ಬೇಕು. ದೀನತೆಯಿಂದ ದೇವರನ್ನು ನಾವು ಆರಾಧಿಸಬೇಕು, ಕೊಂಡಾಡಬೇಕು, ಸ್ತುತಿಸ್ಬೇಕು. ಈ ದೀನತೆ ಎಂಬಂಥದ್ದು ಆಟೋಮೆಟಿಕ್ ಆಗಿ ನಮ್ಮಲ್ಲಿ ಇದೆ ಅಂತ ಎಂದಿಗೂ ತಿಳ್ಕೊಳ್ಬೇಡ್ರಿ. ಇಲ್ಲ, ಇರೋಲ್ಲ ಅದು. ಈ ದೀನತೆ, ತಗ್ಗಿಸುವಿಕೆ ಇದು ಇರುವುದಿಲ್ಲ. ಇದು ಯಾಕೆ ಇರುವುದಿಲ್ಲ ಅಂದ್ರೆ, ನಾವು ಯಾವಾಗಲೂ ಹೆಚ್ಚಳ ಪಡುವಂತ ವ್ಯಕ್ತಿಗಳೇ. ಪ್ರಶ್ನೆ ಹೊಂದಿದ್ದೇವೆ, ದೇವರ ಮಕ್ಕಳಾಗಿದ್ದೇವೆ. ಆದರೂ ಕೂಡ ಬಹಳವಾಗಿ ನಾವು ಅನೇಕ ಒಂದಲ್ಲ ಒಂದು ವಿಷಯಗಳಲ್ಲಿ ಹೆಚ್ಚಿಸ್ಕೊಳ್ತೇವೆ. ಆದ್ರೆ ಕರ್ತನ ಆರಾಧನೆಗೆ ಬರುವಾಗ ನಾವು ಬಹಳವಾಗಿ ನಮ್ಮ ಹೆಜ್ಜೆಗಳನ್ನ ಸೂಕ್ಷ್ಮವಾಗಿ ಪರಿಶೀಲನೆ ಮಾಡಿಕೊಂಡು, ನಮ್ಮ ಹೃದಯಗಳನ್ನ ಪರೀಕ್ಷೆ ಮಾಡಿಕೊಂಡು, ದೇವರ ಸನ್ನಿಧಾನಕ್ಕೆ ಬಹಳ ಗಂಭೀರತೆಯಿಂದ ತಗ್ಗಿಸಿಕೊಂಡಂತವರಾಗಿ ಕರ್ತನ ಮುಂದೆ ಬಂದು ನಾವು ಕರ್ತನನ್ನು ಆರಾಧಿಸ್ಬೇಕು. ಆಗಲೇ ಆ ಆರಾಧನೆ ದೇವರಿಗೆ ಮಹಿಮೆಯನ್ನು ಉಂಟು ಮಾಡ್ತದೆ. ತನ್ನನ್ನು ಹೆಚ್ಚಿಸಿಕೊಂಡು ಆರಾಧನೆ ಮಾಡುವಂಥದ್ದನ್ನ ದೇವರು ಅದನ್ನ ಇಷ್ಟಪಡುವುದಿಲ್ಲ, ಒಪ್ಪುವುದಿಲ್ಲ, ಸ್ವೀಕಾರ ಕೂಡ ಮಾಡೋದಿಲ್ಲ.
ಅದರಿಂದ ಕರ್ತನ ಆರಾಧನೆಯಲ್ಲಿ ಅದು ಯಾವಾಗಲೂ ಎಂದೆಂದಿಗೂ ಆ ತಗ್ಗಿಸಲ್ಪಡುವಿಕೆ, ದೀನತೆ ಅದು ಕಡ್ಡಾಯವಾಗಿ ಇರಲೇಬೇಕು. ಸೊ ಅದರಿಂದ ಈ ಆರಾಧನೆಯನ್ನ ನಾವು ಒಂದೇ ಸಾರಿ ಒನ್ಸ್ ಫಾರ್ ಆಲ್ ನಾವು ಕಲ್ತಿದ್ದೇವೆ ಅಂತ ನಾವು ಹೇಳಿದ್ರೆ ತಪ್ಪಾಗ್ತದೆ. ಕಲೀಲಿಲ್ಲ, ನಾವು ಕಲಿತಾ ಹೋಗ್ತೇವೆ. ನಮ್ಮ ಜೀವಮಾನದಲ್ಲಿ ನಾವು ಎಷ್ಟು ವರ್ಷ ಬದುಕ್ತೇವೋ ಗೊತ್ತಿಲ್ಲ, ಅಷ್ಟು ವರ್ಷ ಕೂಡ ಕಲಿತಲೇ ಹೋಗ್ತೇವೆ. ನಾವು ಹೊಸದಾಗಿ ನಾವು ಕಲಿತಾ ಹೋಗ್ತೇವೆ. ಅದೇ ರೀತಿಯಲ್ಲಿ ಆರಾಧನೆಯನ್ನು ಕೂಡ ಯೋಗ್ಯವಾದ ರೀತಿಯಲ್ಲಿ ನಿನ್ನೆ ಮೊನ್ನೆ ನಾವು ಮಾಡಿದಂತ ಆರಾಧನೆಗಿಂತಲ್ಲ, ಆರಾಧನೆಗಿಂತ ಇನ್ನೂ ಹೆಚ್ಚಾಗಿ ಇನ್ನೂ ಕರ್ತನನ್ನು ಪ್ರೀತಿ ಮಾಡ್ತಾ, ಕರ್ತನ ಮುಂದೆ ಬಹಳವಾಗಿ ನಮ್ಮನ್ನು ತಗ್ಗಿಸ್ಕೊಳ್ತಾ, ದೀನತೆಯಿಂದ ನಾವು ದೇವರನ್ನು ಆರಾಧಿಸುವಂತವರು ನಾವು ಆಗಿರ್ಬೇಕು. ಈ ದೇವದೂತರುಗಳು ಕೂಡ ಹಾಗೆ ಆರಾಧನೆ ಮಾಡ್ತಾರೆ ನೋಡಿ. ಸೊ ಇವಾಗ ಇಲ್ಲಿ ಈ ದೇವದೂತರು ಅವ್ರ ವಿಷಯವಾಗಿ ನಾನು ಕೆಲವಾರು ವಿಷಯಗಳನ್ನ ಇನ್ಫಾರ್ಮೇಶನ್ ನಾನು ಮಾತಾಡಿದೆ ಹೋದ್ಸರಿ. ಅದೇನಂದ್ರೆ, ನಾವು ದೇವದೂತರನ್ನು ಆರಾಧಿಸುವಂತ ರೀತಿಯಲ್ಲಿ ದೇವರ ವಾಕ್ಯ ನಮಗೆ ಬೋಧಿಸುವುದಿಲ್ಲ. ಅವರು ಪ್ರಭಾವದಲ್ಲಿದ್ದಾರೆ, ಮಹಿಮೆಯಲ್ಲಿದ್ದಾರೆ, ನಿಜವೇ. ಆದ್ರೂ ಕೂಡ ಅವರನ್ನು ನಾವು ಆರಾಧಿಸಬಾರದು, ಆರಾಧಿಸಕೂಡದು. ಆಮೇಲೆ ದೇವರ ವಾಕ್ಯದಲ್ಲಿ ಹಾಗೆ ಹೇಳ್ತದೆ, ಪ್ರಕಟಣೆ 19ನೇ ಅಧ್ಯಾಯ 10ನೇ ವರ್ಷದಲ್ಲಿ ನಾವು ಅದನ್ನು ಓದಿದೆವು. ಪ್ರಕಟಣೆ 19:10 ಸ್ವಲ್ಪ ಓದ್ಬಿಡ್ರಿ ಅದನ್ನ. ಆಗ ನಾನು ಅವನಿಗೆ ನಮಸ್ಕಾರ ಮಾಡಬೇಕೆಂದು ಅವನ ಪಾದಗಳ ಮುಂದೆ ಬೀಳಲು ಅವನು, ಮಾಡಬೇಡ, ನೋಡು, ನಾನು ನಿನಗೂ ಯೇಸುವಿನ ವಿಷಯವಾದ ಸಾಕ್ಷಿಯನ್ನು ಹೇಳಿರುವ ನಿನ್ನ ಸಹೋದರರಿಗೂ ಜೊತೆಯ ದಾಸನಾಗಿದ್ದೇನೆ, ದೇವರಿಗೇ ನಮಸ್ಕಾರ ಮಾಡು ಅಂದನು. ಯೇಸುವಿನ ವಿಷಯವಾದ ಸಾಕ್ಷಿಯು ಪ್ರವಾದನೆಯ ಆತ್ಮವೇ. ಸಾಕು. ಇಲ್ಲಿ ನೋಡ್ತೀವಿ, ನಾವು ದೇವದೂತರ ನಾವು ಆರಾಧನೆ ಮಾಡ್ಬೇಕು ಅಂತ ಎಲ್ಲಿಯೂ ಹೇಳಿಲ್ಲ, ಆರಾಧನೆ ಮಾಡ್ಲೂ ಕೂಡುದು. ಈ ಕೊಲೊಸೆ ಸಭೆಯವರು ಒಂದು ಗಂಡಾಂತರಕ್ಕೆ ಬಿದ್ದು ಹೋದ್ರು. ಅಲ್ಲಿ ಈಗ ಸುಳ್ಳು ಬೋಧಕರು ಎದ್ದು ಬಿಟ್ರು. ಅಲ್ಲಿ ಆ ಬೋಧಕರು ಎದ್ದು ಅವ್ರು ಏನ್ ಬೋಧನೆ ಮಾಡುದು ಅಂದ್ರೆ, ಬರೀ ಕರ್ತನನ್ನು ನಾವು ಆರಾಧನೆ ಮಾಡಿದ್ರೆ ಸಾಲದು, ಆದ್ರೆ ಅದರ ಜೊತೆಯಲ್ಲಿ ಮೋಶೆಯ ಧರ್ಮಶಾಸ್ತ್ರಗಳನ್ನೂ ಕೂಡ ನಾವು ಅಳವಡಿಸಿಕೊಳ್ಬೇಕು ನಾವು ಎಂಬುದಾಗಿ ಅವರು ಬೋಧನೆ ಮಾಡ್ಬಿಟ್ರು. ಸೊ ಆಗ ಆ ಜನರು, ಕೊಲೊಸೆಯಲ್ಲಿರುವಂತಹ ಅನೇಕ ವಿಶ್ವಾಸಿಗಳು, ಅವರು ಆರಾಧನೆ ಮಾಡಕ್ ಶುರು ಮಾಡಿದ್ರು. ಹೇಗೆ ಅಂತ ಹೇಳುವಾಗ, ಅವರು ದೇವದೂತರನ್ನು ಕೂಡ ಸೇರಿಸಿ ಆರಾಧನೆ ಮಾಡ್ಲಿಕ್ಕೆ ಅವರು ಪ್ರಾರಂಭ ಮಾಡಿದ್ರಂತೆ. ಯಾವಾಗ, ಯಾಕೆಂದ್ರೆ ಹಿಸ್ಟ್ರಿ ಬ್ಯಾಕ್ ಗ್ರೌಂಡ್ ಅಲ್ಲಿ ನಾವು ಹಾಗೆ ಅದನ್ನ ನೋಡ್ತೇವೆ. ಸೊ ಅದರಿಂದ ಆ ದೇವದೂತರನ್ನು ಕೂಡ ಆರಾಧನೆ ಮಾಡಕೂಡದು ಎಂಬಂತ ದೇವರ ವಾಕ್ಯದ ಬೋಧನೆ ನಮಗಿದೆ. ಆಮೇಲೆ ದೇವದೂತರುಗಳು ಮನುಷ್ಯರಂತೆ ಮದುವೆ ಮಾಡಿಕೊಳ್ಳುವುದಿಲ್ಲ ಅಂತ ನಾವು ಕಳೆದ ನಾವು ಓದಿದೆವು. ಇದ್ರ ಕುರಿತಾಗಿ ಒಬ್ಬ ಮನುಷ್ಯನು ಯೇಸು ಸ್ವಾಮಿ ಪ್ರಶ್ನೆ ಆಗ್ತಾನೆ. ಏನಂತ ಹೇಳುವಾಗ, ಒಬ್ಬ ವ್ಯಕ್ತಿ ಒಬ್ಬಳನ್ನು ಮದುವೆ ಆಗ್ತಾನೆ, ಆಮೇಲೆ ಅವಳು ಸತ್ತೋಗ್ಬಿಡ್ತಾಳೆ. ಆಮೇಲೆ ಇನ್ನೊಬ್ಬಳನ್ನ ಮದುವೆ ಆಗ್ತಾನೆ, ಅವಳು ಕೂಡ ಸತ್ತೋಗ್ತಾಳೆ. ಇನ್ನೊಬ್ಬಳನ್ನ ಮದುವೆ ಆಗ್ತಾನೆ, ಅವಳು ಕೂಡ ಸತ್ತೋಗ್ಬಿಡ್ತಾಳೆ. ಆಮೇಲೆ ಕಡೆಗೆ ಅವನು ಯಾರ ಗಂಡನಾಗಿರ್ತಾನೆ ಅಂತ ಪ್ರಶ್ನೆ ಮಾಡ್ತಾರೆ. ಆವಾಗ ಯೇಸು ಸ್ವಾಮಿ ಹೇಳುವಂತ ಮಾತು, ದೇವದೂತರುಗಳ ಒಬ್ಬ ವ್ಯಕ್ತಿ ಅವನು ಈ ಲೋಕವನ್ನ ಬಿಟ್ಟ ಮೇಲೆ ಅವನು ದೇವದೂತನ ಹಾಗೆ ಇರ್ತಾನೆ. ಪರಲೋಕದಲ್ಲಿ ಸೇರಿದ ಮೇಲೆ ಅವನು ದೇವದೂತನ ಹಾಗೆ ಇರ್ತಾನೆ ಅಂತ ಕರ್ತನು ಹೇಳ್ತಾನೆ. ಅವನು ಮದುವೆ ಮಾಡುವುದಿಲ್ಲ, ಮದುವೆ ಮಾಡಿಕೊಡುವುದೂ ಇಲ್ಲ ಎಂಬಂತಹ ಮಾತುಗಳನ್ನ ನಾವು ಲೂಕನ ಬರೆದ ಸುವಾರ್ತೆ 20ನೇ ಅಧ್ಯಾಯದಲ್ಲಿ ನಾವು ಓದ್ತೇವೆ. ಈಗ ನನ್ನ ವಿಷಯಕ್ಕೆ ನಾನು ಮುಂದುವರಿಯುತ್ತೇನೆ. ಅದೇನಂತ ಹೇಳುವಾಗ, ಈ ದೇವದೂತರುಗಳು ಯಾರ್ಯಾರು, ಎಷ್ಟು ವರ್ಗಗಳಿದೆ ಎಂಬಂತ ವಿಷಯಗಳನ್ನ ಸ್ವಲ್ಪ ಇವತ್ತು ಅದನ್ನ ನಾವು ನೋಡೋಣ. ಯಾಕೆಂದ್ರೆ ಇದನ್ನ ಸವಿಸ್ತಾರವಾಗಿ ಒಂದು ವೇಳೆ ನಾವು ತಿಳ್ಕೊಂಡ್ರೆ ನಮಗೆ ಬಹಳ ಪ್ರಯೋಜನ ಆಗ್ತದೆ. ಯಾಕಂದ್ರೆ ಎಷ್ಟೋ ಸಾರಿ ಮಿಕ್ಸಪ್ ಮಾಡ್ಬಿಡ್ತೇವೆ, ನಮ್ಗೆ ಗೊತ್ತಾಗದೇನೆ ಅನೇಕ ಸಂಗತಿಗಳನ್ನ ನಾವು ಮಿಕ್ಸ್ ಮಾಡಿಬಿಡ್ತೇವೆ. ಹಾಗೆ ನಾವು ಮಾಡಬಾರ್ದು. ಈಗ ದೇವದೂತರಲ್ಲಿ ಇರುವಂತಹ ವರ್ಗಗಳು, ಈ ಗುಂಪುಗಳು ಯಾವ್ಯಾವ ಇದು ಅಂತ ಗುಂಪುಗಳಿದೆ ದೇವದೂತರುಗಳಲ್ಲಿ. ಮೊದಲೇ ಒಂದು ಗುಂಪಲ್ಲಿ ನಾವು ನೋಡ್ತೇವೆ. ಅದು ಆ ಗುಂಪಿನಲ್ಲಿ ಇರುವಂತ
ಆ ದೇವದೂತರು ಅವ್ರಿಗಿರುವಂತ ಹೆಸರು, ಒಬ್ಬನೇ ದೇವದೂತನ ಹೆಸರು ಇಲ್ಲಿ ಹೆಸರಿಸಿದೆ. ಅದು ಯಾವುದಂತ ಹೇಳುವಾಗ ಮಿಖಾಯೇಲ್ ಎಂಬುದಾಗಿ. ಮಿಖಾಯೇಲ್. ಇದು ದಾನಿಯೇಲನ ಪ್ರವಾದನೆ 12ನೇ ಅಧ್ಯಾಯ. ಸ್ವಲ್ಪ ಓದ್ರಿ. ದಾನಿಯೇಲ 12ನೇ ಅಧ್ಯಾಯ ಮೊದಲನೇ ವಚನ. ದಾನಿಯೇಲ 12:1. ಯಾರಾದ್ರೂ ಓದಿ. ದಾನಿಯೇಲ 12:1 ಮೊದಲನೇ ವಚನ. ಯಾರು ಇಲ್ವಾ ಓದ್ಲಿಕ್ಕೆ? ಎಲ್ಲೋ ಹೋಗ್ಬಿಡ್ತಲ್ಲ, ನಂದೆಲ್ಲೋ ಹೋಗಿದೆ. ನಿನ್ನ ಜನರ ಪಕ್ಷವನ್ನು ಹಿಡಿದಿರ ಎಲನು ಆ ಕಾಲದಲ್ಲಿ ಹೇಳುವನು. ಮೊಟ್ಟ ಮೊದಲು ಕೇಳಿಸ್ತಾ ಇಲ್ಲಮ್ಮ. ಅಂಕಲ್ ಇವಾಗ ಕೇಳಿಸ್ತಾ ಇದೆಯಾ? ಈಗ ಕೇಳಿಸ್ತಾ ಇದೆ. ಓದಿ ಈಗ. ನಿನ್ನ ಜನರ ಪಕ್ಷವನ್ನು ಹಿಡಿದಿರುವ ಮಿಕಾಯೇಲನು ಆ ಕಾಲದಲ್ಲಿ ಹೇಳುವನು. ಅಂಗವು ಉಂಟಾದಂದಿನಿಂದ ಅಂದಿನವರೆಗೆ ಸಂಭವಿಸದಂತ ಸಂಕಟವು ಸಂಭವಿಸುವುದು. ಆಗ ನಿನ್ನ ಜನರೊಳಗೆ ಯಾರ ಹೆಸರುಗಳು ಜೀವಬಾಧ್ಯರ ಪಟ್ಟಿಯಲ್ಲಿ ಸಿಕ್ಕುವವೋ ಅವರೆಲ್ಲರೂ ರಕ್ಷಿಸಲ್ಪಡುವರು. ಸಾಕು ಅಲ್ಲಿಗೆ ಸಾಕು. ಈಗ ಇಲ್ಲಿ ನಾವು ಓದ್ತೇವೆ, ಮೊದಲನೇದಾಗಿ ಮಹಾಪಾಲಕನಾದಂತ ಮಿಖಾಯೇಲನು ಎಂಬುದಾಗಿ ನಾವು ಓದ್ತೇವೆ. ಇವನು ದೇವದೂತರಲ್ಲಿ ಪ್ರಧಾನ ದೇವದೂತ ಇವನು. ಆಮೇಲೆ ಇವನನ್ನ 2-3 ಕಡೆಗಳಲ್ಲಿ ನಾವು ಓದ್ತೇವೆ. ಯೂದನ ಪತ್ರಿಕೆ 9ನೇ ವಚನ. ಯೂದನ ಪತ್ರಿಕೆ 9ನೇ ವಚನ, ಅದು ಕೂಡ ಓದ್ರಿ. ಆದರೆ ಪ್ರಧಾನ ದೇವದೂತನಾದ ಮಿಕಾಯೇಲನು ಮೋಶೆಯ ಶವದ ವಿಷಯದಲ್ಲಿ ಸೈತಾನನೊಂದಿಗೆ ವ್ಯಾಜ್ಯವಾಡಿ. ಸಾಕು ಅಲ್ಲಿಗೆ ನಿಲ್ಲಿಸಿ, ಸಾಕು, ಪರವಾಗಿಲ್ಲ. ಏನಂತೆ ಈ ಮಿಖಾಯೇಲ್ ಎಂಬಂತ ದೇವದೂತ ಅವನು ವ್ಯಾಜ್ಯವಾಡ್ತಾನಂತೆ. ಈ ಮಿಖಾಯೇಲ್ನ ಒಂದು ಜವಾಬ್ದಾರಿ ಏನಪ್ಪಾ ಏನಂದ್ರೆ ಅವನು ಹೋರಾಡುವವನು. ಅದರಿಂದ ಈ ಮಿಖಾಯೇಲ್ ಅವನ ಜವಾಬ್ದಾರಿಕೆ ಬಹಳ ದೊಡ್ಡದಾಗಿದೆ. ಅವನು ಹೋರಾಟ ಮಾಡ್ತಾನೆ. ಅವನು ಇಲ್ಲಿ ನಾವು ನೋಡ್ತೇವೆ, ಸೈತಾನನೊಂದಿಗೆ ಅವನು ಹೋರಾಡ್ತಾನಂತೆ ಮಿಖಾಯೇಲ್. ಆಮೇಲೆ ತಿರುಗಿ ಅವನ ವಿಷಯವಾಗಿ ಓದ್ತೇವೆ. ಇದೇ ಪ್ರಕಟಣೆ 12ನೇ ಅಧ್ಯಾಯ 7ನೇ ವಚನ. ಪರಲೋಕದಲ್ಲಿ ಯುದ್ಧ ನಡೆಯಿತು. ಮೀಕಾಯೇಲನು ಅವನ ದೂತರು ಘಟಸರ್ಪನ ಮೇಲೆ ಯುದ್ಧ ಮಾಡುವುದಕ್ಕೆ ಹೊರಟರು. ಘಟಸರ್ಪನು ಅವನ ದೂತರು ಯುದ್ಧ ಮಾಡಿ ಸೋತು ಹೋದರು. ಸಾಕು ಅಲ್ಲಿಗೆ ಸಾಕು. ಇಲ್ಲಿ ನಾವು ನೋಡುವಾಗ ನೋಡ್ರಿ, ಪ್ರಕಟಣೆ 12ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಒಂದು ಯುದ್ಧನೇ ನಡೆಯಿತು. ಏನಪ್ಪಾ ಅಂತ ಹೇಳುವಾಗ, ಪರಲೋಕದಲ್ಲಿ ಯುದ್ಧ ನಡೆಯಿತು. ಮಿಖಾಯೇಲನು ಅವನ ದೂತರು ಘಟಸರ್ಪದ ಮೇಲೆ ಯುದ್ಧ ಮಾಡುವುದಕ್ಕೆ ಹೊರಟರು. ಘಟಸರ್ಪನು ಅಂದ್ರೆ ಸೈತಾನ, ಬೇರೆ ಯಾರು ಅಲ್ಲ. ಘಟಸರ್ಪನು ಅವನ ದೂತರು ಯುದ್ಧ ಮಾಡಿ ಸೋತು ಹೋದರು. ಆಮೇಲೆ ನಾವು ನೋಡ್ತೇವೆ, ಮತ್ತು ಪರಲೋಕದೊಳಗೆ ಅವರಿಗೆ ಸ್ಥಾನವು ತಪ್ಪಿ ಹೋಯಿತು. ಭೂಲೋಕದವರನ್ನೆಲ್ಲ ಮರಳುಗೊಳಿಸುವ ಆ ಮಹಾ ಘಟಸರ್ಪನು ಅಂದರೆ ಪಿಶಾಚನೆಂತಲೂ ಸೈತಾನನೆಂತಲೂ ಹೆಸರುಳ್ಳ ಪುರಾತನ ಘಟಸರ್ಪವು ದೊಬ್ಬಲ್ಪಟ್ಟು ಭೂಮಿಗೆ ಬಿದ್ದನು. ಅವನ ದೂತರು ಅವನೊಂದಿಗೆ ದೊಬ್ಬಲ್ಪಟ್ಟರು ಎಂಬುದಾಗೆಲ್ಲ ನಾವು ಓದ್ತೇವೆ. ನಿಜವಾಗಿಯೂ ಈ ಪ್ರಕಟಣೆ ಅಧ್ಯಯನ ಇದೆಯಲ್ಲ, ಇದು ಬಹಳ ದೊಡ್ಡ ಒಂದು ವಿಷಯ. ಆಳವಾದ ಸತ್ಯಗಳನ್ನ ಇದರಲ್ಲಿ ನಾವು ನೋಡ್ತಾ ಬರ್ತೇವೆ. ಮತ್ತೆ ಪ್ರತಿ
ವಿಶ್ವಾಸಿಗಳು ಇದು ಕಡ್ಡಾಯವಾಗಿ ತಿಳ್ಕೊಳ್ಳಲೇಬೇಕಾದಂತ ಒಂದು ಪುಸ್ತಕ ಇದು, ಪ್ರಕಟಣೆ ಪುಸ್ತಕ. ಯಾಕೆಂದ್ರೆ ಇದ್ರೊಳಗೆ ನಾವು ನೋಡ್ತಾ ಬರ್ತೇವೆ ಬಹಳ ಸಂಗತಿಗಳು ಈ ಕಡೆ ದಿವಸಗಳಲ್ಲಿ, ಅಂತ್ಯದ ದಿವಸಗಳಲ್ಲಿ ಭೂಲೋಕದಲ್ಲಿ ಏನೇನೆಲ್ಲ ನಡೀತದೆ ಎಂಬಂತ ವಿಷಯಗಳನ್ನ ನಾವು ಪ್ರಕಟಣೆ ಗ್ರಂಥದಲ್ಲಿ ನಾವು ಓದ್ತಾ ಬರ್ತೇವೆ. ಇಲ್ಲಿ ನಾವು ನೋಡುವಾಗ ಈ ಏನು ದೇವದೂತನು ಮಿಖಾಯೇಲನು ಅವನು ಸೈತಾನನೊಂದಿಗೆ ವ್ಯಾಜ್ಯವಾಡಿದನು ಎಂಬುದಾಗಿ ನಾವು ಓದ್ತೇವೆ. ಆಮೇಲೆ ಪ್ರಕಟಣೆ 12ನೇ ಅಧ್ಯಾಯ 7ನೇ ವಚನದಲ್ಲಿ ಏನು ಓದಿದ್ವಿ ನಾವು? ಮಿಕಾಯೇಲನು ಅವನ ದೂತರು ಘಟಸರ್ಪನ ಮೇಲೆ ಯುದ್ಧ ಮಾಡುವುದಕ್ಕೆ ಹೊರಟರು. ಸಾಕು. ಇಲ್ಲಿ ನಾವು ನೋಡ್ತೇವೆ ಇವನು ಹೋರಾಟಗಾರ, ಮಿಖಾಯೇಲ ಅನ್ನುವನು ಹೋರಾಟಗಾರ. ಅವನು ಬಹಳ ಶಕ್ತಿಶಾಲಿಯಾದಂತ ಒಬ್ಬ ವ್ಯಕ್ತಿ. ಈ ಮಿಖಾಯೇಲನ ಕುರಿತಾಗಿ ನಾವು 3 ಸತಿ ನಾವು ಓದ್ತೇವೆ. ದಾನಿಯೇಲ 12:1, ಯೂದನ ಪತ್ರಿಕೆ 9ನೇ ವಚನ ಮತ್ತು ಪ್ರಕಟಣೆ 12ನೇ ಅಧ್ಯಾಯ 7ನೇ ವಚನದಲ್ಲಿ ನಾವು ಅದನ್ನ ಓದ್ತೇವೆ. ಮಿಖಾಯೇಲನ ವಿಷಯವಾಗಿ ನಾವು ಓದ್ತಾ ಬರ್ತೇವೆ. ಇದು ಮೊದಲನೆಯ ದೇವದೂತನ ವಿಷಯವಾಗಿ ಈ ಬಹಳಷ್ಟು ಅವರ ಹಿನ್ನೆಲೆಗಳು, ತಿಳ್ಕೊಳ್ಬೇಕಾದ ವಿಷಯಗಳು, ಬೇರೆ ಅನೇಕ ಸಂಗತಿಗಳಿದೆ. ಜಸ್ಟ್ ಫಾರ್ ಪರಿಚಯ ಮಾಡ್ಕೊಳ್ಳಿಕ್ಕೆ ನಾನು ಇಷ್ಟನ್ನು ಹೇಳ್ತಾ ಇದ್ದೀನಿ ಅಷ್ಟೇ. ಆಮೇಲೆ ಮತ್ತೊಂದು ವರ್ಗ, ದೇವದೂತರಲ್ಲಿರುವಂತಹ ವರ್ಗ, ಅದು ಯಾವುದು ಅಂತ ಹೇಳುವಾಗ ದಾನಿಯೇಲನ ಪುಸ್ತಕ 9ನೇ ಅಧ್ಯಾಯ 21ನೇ ವಚನ. ದಾನಿಯೇಲ 9:21. ಆ ಪ್ರಭುವು 1 ವಾರದ ಮಟ್ಟಿಗೆ ಬಹು ಜನರೊಂದಿಗೆ ದೃಢವಾದ ಒಡಂಬಡಿಕೆಯನ್ನು ಮಾಡಿಕೊಳ್ಳುವನು. ಅರ್ಧ ವಾರ ಯಜ್ಞ ನೈವೇದ್ಯಗಳನ್ನು ನಿಲ್ಲಿಸುವನು. ಅಸಹ್ಯಗಳನ್ನು ವಾಹನ ಮಾಡಿಕೊಂಡು ಒಬ್ಬ ಘಾತುಕನು ಹಾರಿ ಬಂದು ನಿಶ್ಚಿತ ಪ್ರಲಯವು ಅವನನ್ನು ಮುಳುಗಿಸುವ ತನಕ ಹಾಳು ಮಾಡುವನು. ದಾನಿಯೇಲ 9:21 ಓದಿದ್ರ? 27 ಅಂಕಲ್. ಇಲ್ಲ 20. ಮೊದಲು ನನ್ನ ಕನಸಿನಲ್ಲಿ ಕಂಡ ಗಬ್ರಿಯೇಲನೆಂಬ ಪುರುಷನು ಅಸುರಸುರವನಾಗಿ ಆರಿ ಬಂದು ಸಂಧ್ಯಾ ನೈವೇದ್ಯ ಸಮಯದಲ್ಲಿ ನನ್ನನ್ನು ಸೇರಿ ನನ್ನೊಂದಿಗೆ ಹೀಗೆ ಮಾತಾಡಿ ಉಪದೇಶಿಸಿದನು. ದಾನಿಯೇಲನೇ, ಇಲ್ಲಿ ನಾವು ನೋಡ್ತೇವೆ, ಸಾಕು ಇಲ್ಲಿ ಸಾಕು ಇಲ್ಲಿ ನಾವು ನೋಡುವಂತದ್ದು ಏನಪ್ಪಾ ಅಂದ್ರೆ ಗಬ್ರಿಯೇಲನ ವಿಷಯವಾಗಿ ನಾವು ಓದ್ತೇವೆ. ಈ ಗೇಬ್ರಿಯಲ್ ಇವನು ಕೂಡ ಪ್ರಧಾನ ದೂತರಲ್ಲಿ ಒಬ್ಬನು. ಇವನ ವಿಷಯದಲ್ಲಿ ನಾವು 2-3 ಬಾರಿ ಮಾತ್ರ ನಾವು ಓದ್ತೇವೆ. ದಾನಿಯೇಲ 9ನೇ ಅಧ್ಯಾಯ 21ನೇ ವಚನ. ಅದು ನಾವು ಇಲ್ಲಿ ಅವನು ಏನ್ ಮಾಡ್ತಾನೆ ಅಂತ ಹೇಳುವಾಗ ನೋಡ್ರಿ, 23ನೇ ವಚನದಿಂದ ಹೋದ್ರೆ ಇದೆ 23ನೇ ವಚನದಿಂದ 22ರಿಂದ ಓದಿ. ನನ್ನೊಂದಿಗೆ ಹೀಗೆ ಮಾತಾಡಿ ಉಪದೇಶಿಸಿದನು. ದಾನಿಯೇಲನೇ, ನಿನಗೆ ಜ್ಞಾನ ಬೋಧೆ ಮಾಡುವುದಕ್ಕೆ ಈಗ ಬಂದೆನು. ನಿನ್ನ ವಿಜ್ಞಾಪನೆಯ ಆರಂಭದಲ್ಲಿಯೇ ದೇವರ ಅಪ್ಪಣೆಯಾಯಿತು. ಅದನ್ನು ನಿನಗೆ ತಿಳಿಸಲು ಇಲ್ಲಿಗೆ ಬಂದಿದ್ದೇನೆ. ನೀನು ದೇವರಿಗೆ ಅತಿ ಪ್ರಿಯ. ಈ ದೈವೋಕ್ತಿಯನ್ನು ಯೋಚಿಸು, ಈ ದರ್ಶನವನ್ನು ಗ್ರಹಿಸಿಕೋ. ಆಮೇಲೆ 24ನೇ ವಚನ ಓದ್ರಿ. ಅದು ಬಹಳ ಗಂಭೀರವಾದಂತ ಒಂದು ವಚನ. ಅಧರ್ಮವನ್ನು ಕೊನೆಗಾಣಿಸುವುದು, ಪಾಪಗಳನ್ನು ತೀರಿಸುವುದು, ಅಪರಾಧವನ್ನು ನಿವಾರಿಸುವುದು, ಸನಾತನ ಧರ್ಮವನ್ನು ಸ್ಥಾಪಿಸುವುದು, ಕನಸನ್ನು ಪ್ರವಾದಿಯ ನುಡಿಯನ್ನು ಮುದ್ರೆ ಹಾಕಿ ಯಥಾರ್ಥ ಮಾಡುವುದು, ಅತಿ ಪರಿಶುದ್ಧವಾದದನ್ನು ಅಭಿಷೇಕಿಸುವುದು, ಇವೆಲ್ಲ ನೆರವೇರುವುದಕ್ಕೆ ಮೊದಲು ನಿನ್ನ ಜನಕ್ಕೂ ನಿನ್ನ ಪರಿಶುದ್ಧ ಪುರಕ್ಕೂ 70 ವಾರಗಳು ಕಳೆಯಬೇಕು ಎಂದು ನಿಷ್ಕರ್ಷೆಯಾಗಿದೆ. ಇಲ್ಲಿ ನಾವು ನೋಡ್ತೇವೆ ಈ ಗಬ್ರಿಯೇಲನು ಇನ್ನೂ ಮಹತ್ತರವಾದಂತಹ ಒಂದು ವಿಷಯವನ್ನ ಇಲ್ಲಿ ತಿಳಿಸ್ತಾ ಇದ್ದಾನೆ. ಆ ವಿಷಯ ಏನಂತ ಹೇಳುವಾಗ ದಾನಿಯೇಲನ 70 ವಾರಗಳ ಒಂದು ಪ್ರವಾದನೆ. ಈ ಪ್ರವಾದನೆಯನ್ನ ಅವನು ತಿಳಿಸ್ತಾ ಇದ್ದಾನೆ. 70 ವಾರಗಳ ಪ್ರವಾದನೆ. 70 ವಾರ ಅಂತ ಹೇಳುವಾಗ ಅದಕ್ಕೆ ಬೇರೆ ವಿಷಯಗಳಿದೆ, ಕ್ಯಾಲ್ಕುಲೇಷನ್ ಇದೆ, ಎಲ್ಲಾ ಸಂಗತಿಗಳಿದೆ. ಅದು ಸಪ್ರೇಟ್ ಆಗಿ ತಗೊಳ್ಳುವಾಗ ಬೇಕಾದ್ರೆ ನಾವು ಸ್ಟಡಿ ಮಾಡಬಹುದು. ಇಲ್ಲಿ ಈಗ ನಾನು ಇದನ್ನ ಯಾಕೆ ಕೇಳಿದೆ ಅಂದ್ರೆ, ಇವನು ಬಹಳ ದೊಡ್ಡ ವಿಷಯವನ್ನೇ ಇಲ್ಲಿ ಪ್ರಕಟ ಮಾಡ್ತಾ ಇದ್ದಾನೆ ಈ ಗಬ್ರಿಯೇಲನ್.
ದಾನಿಯೇಲನ 70 ವಾರಗಳ ವಿಷಯವಾಗಿ ಈ 70 ವಾರದಲ್ಲಿ ಅನೇಕ ಸಂಗತಿಗಳು ನಡೆದು ಹೋಗ್ತದೆ. ಮತ್ತೆ ಅದನ್ನ ಅವೆಲ್ಲ ಸಂಗತಿಗಳು 70 ವಾರ ಅಂದ್ರೆ 70 ದಿವಸಗಳು ಅದಕ್ಕೆ ಸೇರಿಸಿ ಅದು ಮುಂದಕ್ಕೆ ಆ ವಿಷಯ ಬಂದಾಗ ಅದನ್ನು ನಾವು ಸವಿಸ್ತಾರವಾಗಿ ನಾವು ತಿಳ್ಕೊಳ್ಬಹುದಾಗಿದೆ. ಸೊ ಆದ್ರಿಂದ ಈ ಗಬ್ರಿಯೇಲನ ಮುಖಾಂತರವಾಗಿ ದಾನಿಯೇಲನಿಗೆ ಒಂದು ಮಹತ್ತರವಾದಂತ ದೇವರ ವಾಕ್ಯದ ಬೋಧನೆ ಇವರಿಗೆ ತಿಳಿಸಲ್ಪಟ್ಟಿತ್ತು. ಅದು ಯಾವುದಂದ್ರೆ 70 ವಾರಗಳ ಒಂದು ಪ್ರವಾದನೆಯ ವಿಷಯ. ಅದನ್ನ ಗಬ್ರಿಯೇಲನ ಮುಖಾಂತರವಾಗಿ ದೇವರು ತಿಳಿಯಪಡಿಸಿದ. ಆಮೇಲೆ ಇನ್ನೊಂದು ಗುಂಪಿನ, ಮೂರನೇ ಒಂದು ಗುಂಪಿನ ದೇವದೂತರು, ದಯಮಾಡಿ ಯೆಶಾಯನ ಪ್ರವಾದನೆ 6ನೇ ಅಧ್ಯಾಯಕ್ಕೆ ಬನ್ರಿ. ಯೆಶಾಯನ ಪ್ರವಾದನೆ 6ನೇ ಅಧ್ಯಾಯ, ಅಲ್ಲಿ 2ನೇ ವಚನದಿಂದ ಓದ್ಬೋದು. ಅರಸನಾದ ಉಜ್ಜೀಯನು ಕಾಲವಾದ ವರ್ಷದಲ್ಲಿ ಕರ್ತನು ಉನ್ನತೋನ್ನತ ಸಿಂಹಾಸನಾರೂಢನಾಗಿರುವುದನ್ನು ಕಂಡೆನು. ಆತನ ವಸ್ತ್ರದ ನೆರಿಗೆಯು ಮಂದಿರದಲ್ಲೆಲ್ಲ ಹರಡಿತ್ತು. ಆತನ ಸುತ್ತ ಸೆರಾಪಿಯರು ಇದ್ದರು. ಪ್ರತಿಯೊಬ್ಬನು 6 ರೆಕ್ಕೆಯುಳ್ಳವನಾಗಿ 2ರಿಂದ ತನ್ನ ಮುಖವನ್ನು 2ರಿಂದ ತನ್ನ ಕಾಲುಗಳನ್ನು ಮುಚ್ಚಿಕೊಂಡು 2 ಬಡಿಯುತ್ತಾ ನೆಲಸೋಕದೆ ನಿಂತಿದ್ದನು. ಆಗ ಒಬ್ಬನು ಮತ್ತೊಬ್ಬನಿಗೆ, ಸೇನಾಧೀಶ್ವರನಾದ ಯೆಹೋವನು ಪರಿಶುದ್ಧನು ಪರಿಶುದ್ಧನು ಪರಿಶುದ್ಧನು, ಭೂಮಂಡಲವೆಲ್ಲ ಆತನ ಪ್ರಭಾವದಿಂದ ತುಂಬಿದೆ ಎಂದು ಕೂಗಿ ಹೇಳಿದನು. ಕೂಗುವವನ ಶಬ್ದಕ್ಕೆ ದ್ವಾರದ ಅಸ್ಥಿವಾರವು ಕದಲಿತು, ಧೂಮವು ಮಂದಿರದಲ್ಲೆಲ್ಲ ತುಂಬಿತು. ಸಾಕು. ಇಲ್ಲಿ ನಾವು ನೋಡುವಂತ ವಿಷಯವನ್ನು ನೋಡುವಾಗ ಇವರು ಸೆರಾಫಿಯರ ಕುರಿತಾಗಿ ಓದ್ತೇವೆ. ಈ ದೇವದೂತರುಗಳು ಸೆರಾಫಿಯರು, ಸೆರಾಫ್ಸ್ ಅಂತ ಇಂಗ್ಲಿಷ್ ನಲ್ಲಿ ನಾವು ಓದ್ತೇವೆ. ಇವರು ಕೂಡ ಪ್ರಧಾನ ದೇವದೂತರುಗಳಲ್ಲಿ ಒಬ್ಬರು. ಇವರ ವಿಷಯವಾಗಿ ನಾವು ಸವಿಸ್ತಾರವಾಗಿ ನಾವು ನೋಡುವಾಗ ಬೇಕಾದ್ರೆ ನಾವು ಅದನ್ನ ಅಧ್ಯಯನ ನಾವು ಮಾಡ್ಕೊಳ್ಬಹುದು. ಆದ್ರೆ ಜಸ್ಟ್ ಒಂದು ಇನ್ಫಾರ್ಮೇಶನ್ ಆಗಿ ನಾನು ಇದನ್ನ ಇನ್ಫಾರ್ಮಲ್ ಆಗಿ ನಾನು ನಿಮಗೆ ಇದನ್ನ ತಿಳಿಸ್ತಾ ಇದ್ದೇನೆ. ಸೆರಾಫಿಯರು. ಆಮೇಲೆ ಇನ್ನೊಂದು 4ನೇ ಒಂದು ಗುಂಪು, ಅದು ಯೆಹೆಜ್ಕೇಲನ ಪುಸ್ತಕ 10ನೇ ಅಧ್ಯಾಯದಲ್ಲಿ ಬರೆಯಲ್ಪಟ್ಟಿದೆ. ಯೆಹೆಜ್ಕೇಲ 10. ಯೆಹೆಜ್ಕೇಲ 10 ಒಂದು ಮೊದಲಿನ ಒಂದು ಸ್ವಲ್ಪ ವಚನಗಳನ್ನು ಓದ್ರಿ. ಹತ್ತನೇ ಅಧ್ಯಾಯ. ಇಗೋ ನಾನು ನೋಡಲಾಗಿ ಕೆರೂಬಿಗಳ ತಲೆಗಳ ಮೇಲಣ ನೆಲಗಟ್ಟಿನ ಮೇಲ್ಗಡೆ ಇಂದ್ರ ನೀಲ ಮಣಿಯಂತೆ ಹೊಳೆಯುವ ಸಿಂಹಾಸನಾಕಾರವು ಕಾಣಿಸಿತು. ಆತನ ನಾರಿನ ಬಟ್ಟೆಯನ್ನು ಒದ್ದುಕೊಂಡ ಆ ಪುರುಷನಿಗೆ, ನೀನು ಗರಗರನೆ ತಿರುಗುವ ಗಾಲಿಗಳ ನಡುವೆ ಕೆರೂಬಿಯ ಕೆಳಗೆ ಪ್ರವೇಶಿಸಿ ಕೆರೂಬಿಗಳ ಮಧ್ಯದೊಳಗಿಂದ ಬೊಗಸೆಯಲ್ಲಿ ಕೆಂಡಗಳನ್ನು ತುಂಬಿ ತಂದು ಪಟ್ಟಣದ ಮೇಲೆ ಎರಚು ಎಂದು ಅಪ್ಪಣೆ ಕೊಡಲು ಅವನು. ಸಾಕು ಬ್ರದರ್, ಇಲ್ಲಿ ನಿಲ್ಲಿಸಿ. ಈಗ ಇಲ್ಲಿ ಮತ್ತೊಂದು ಗುಂಪಿನ ವರ್ಗದ ದೇವದೂತರುಗಳು ನಾವು ನೋಡ್ತೇವೆ. ಈ ದೇವದೂತರುಗಳು ಯಾರು ಅಂತ ನಾವು ನೋಡುವಾಗ ಕೆರೂಬಿಮ್ಸ್. ಈ ಕೆರೂಬಿಯರು ಇವರು ಬೇರೆ ಎಲ್ಲ ದೇವದೂತರಿಗಿಂತ ಒಂದು ಪ್ರತ್ಯೇಕವಾದಂತ ದೂತರು ಇವರು. ಯಾಕೆಂದ್ರೆ ಇವರ ವಿಷಯವಾಗಿ ನಾವು ಓದುವಾಗ ಇವರಿಗೆ ಏನೇನು ಯಾವ ರೀತಿಯಲ್ಲಿ ಇವರು ಇದ್ದಾರೆ ಅಂತ ನಾವು ನೋಡುವಾಗ ನೋಡ್ರಿ, ಇದೇ 10ನೇ ಅಧ್ಯಾಯ 21ನೇ ವಚನದ ನೋಡ್ರಿ. 21, 22. ಒಂದೊಂದಕ್ಕೆ 4 ಮುಖಗಳು, 4 ಮುಖಗಳು, ಆಮೇಲೆ 4 ರೆಕ್ಕೆಗಳು ಇದ್ದವು. ಆಮೇಲೆ ಅವುಗಳ ರೆಕ್ಕೆಗಳ ಕೆಳಗೆ ಮನುಷ್ಯ ಹಸ್ತದಂತ ಹಸ್ತಗಳಿದ್ದವು. ಅವುಗಳ ಮುಖಗಳು ಕೇಬಾರ್ ನದಿಯ ಹತ್ತಿರ ನಾನು ಕಂಡ ಮುಖಗಳಂತೆ ನನಗೆ ಕಂಡು ಬಂದವು. ಅವು ಆ ಮುಖಗಳೇ. ಪ್ರತಿಯೊಂದು ಜೀವಿಯು
ಹೊರಟ ಮುಖವಾಗಿಯೇ ಹೋಗುತ್ತಿತ್ತು. ಸಾಕು. ಇಲ್ಲಿ ಈ ದೂತರುಗಳು ಒಂದು ಪ್ರತ್ಯೇಕವಾದಂತ ದೂತರುಗಳು, ಕೆರುಬಿಗಳು ಇವರು. ಅದಕ್ಕೆ ಅರ್ಥ ಏನಪ್ಪಾ ಅಂದ್ರೆ ಉಳುಮೆ ಮಾಡುವವರು ಅಂತ ಅದಕ್ಕೆ ಒಂದು ಅರ್ಥ ಉಂಟು. ಅದಕ್ಕೆ ಕೆರುಬಿಮ್ಸ್ ಅಂತ ಹೇಳುವಾಗ ಅದರ ಅರ್ಥ. ಸೊ ಈ ಕೆರುಬಿಯರು ಅದು ಒಂದು ವರ್ಗದ ದೂತರುಗಳು ಇವರು. ಬಟ್ ಇವರು ಹೇಗಿದ್ದಾರೆ ಅಂತ ಹೇಳುವಾಗ ಒಂದೊಂದಕ್ಕೆ 4 ಮುಖಗಳು ಇತ್ತು, 4 ರೆಕ್ಕೆಗಳು ಇದ್ದವು. ಅವುಗಳ ರೆಕ್ಕೆಗಳ ಕೆಳಗೆ ಮನುಷ್ಯ ಹಸ್ತದಂತ ಹಸ್ತಗಳಿದ್ದವು. ಅವುಗಳ ಮುಖಗಳು ಕೆಬಾರ್ ನದಿಯ ಹತ್ತಿರ ನಾನ್ ಕಂಡಂತ ಮುಖಗಳಂತೆ ನನಗೆ ಕಂಡು ಬಂದವು. ಆ ಮುಖಗಳೇ ಪ್ರತಿಯೊಂದು ಜೀವಿಯು ಹೊರಟ ಮುಖವಾಗಿಯೇ ಹೊರಟಿತ್ತು ಎಂಬುದಾಗಿ ನಾವು ನೋಡ್ತಾ ಬರ್ತೇವೆ. ಇದು ಇದೇ HKL ಪುಸ್ತಕ 1ನೇ ಅಧ್ಯಾಯಕ್ಕೆ ಬನ್ರಿ. ಅಲ್ಲಿ ಹೇಗಿತ್ತು ಅವನು ಕೆಬಾರ್ ನದಿ ಹತ್ರ ನೋಡುವಾಗ ಈ ಕೆರುಬಿಗಳು ಹೇಗೆ ಕಂಡ್ರು ಎಂಬುದಾಗಿ ಇಲ್ಲಿ ತಿಳಿಸ್ತಾ ಬರ್ತಾನೆ. 1ನೇ ಅಧ್ಯಾಯ HKL ಪುಸ್ತಕ 1ನೇ ಅಧ್ಯಾಯ ಮತ್ತೆ 5ನೇ ವಚನದಿಂದ ಓದ್ರಿ. 5, 6, 7. ಅದರ ಮಧ್ಯದೊಳಗಿಂದ 4 ಜೀವಿಗಳ ಆಕಾರಗಳು ಕಂಡು ಬಂದವು. ಅವುಗಳ ರೂಪವು ಮನುಷ್ಯ ರೂಪದಂತಿತ್ತು. ಒಂದೊಂದಕ್ಕೆ 4 ಮುಖಗಳು, 4 ರೆಕ್ಕೆಗಳು ಇದ್ದವು. ಅವುಗಳ ಕಾಲುಗಳು ನೆಟ್ಟಗಿದ್ದು ಬೆಳಗಿದ ತಾಮ್ರದ ಹಾಗೆ ನಿಗಿನಿಗಿಸುತ್ತಿದ್ದವು. ಹೆಜ್ಜೆಗಳು ಕರುವಿನ ಗೊರಸಿನಂತಿದ್ದವು. ಒಂದೊಂದು ಜೀವಿಯ 4 ಪಾರ್ಶ್ವಗಳಲ್ಲಿನ ರೆಕ್ಕೆಗಳ ಕೆಳಗೆ ಮನುಷ್ಯ ಹಸ್ತದಂತ ಹಸ್ತಗಳಿದ್ದವು. ನೋಡ್ರಿ, ಈಗ ನೋಡ್ರಲ್ಲ, ಈ ಕೆರುಬಿಗಳು ಯಾವ ರೀತಿಯಲ್ಲಿ ಇದ್ದಾರೆ ಅಂತ ನಾವು ನೋಡ್ತೇವೆ. ಆಮೇಲೆ 10ನೇ ವಚನ ಓದ್ರಿ. ಅದೇ 10ನೇ ವಚನ. ಮುಖಗಳು ಎಂತವುಗಳೆಂದರೆ ಕಟ್ ಆಗ್ತಾ ಇದೆ ಸಿಸ್ಟರ್, ನಿಮ್ದು ವಾಯ್ಸ್ ಕಟ್ ಆಗ್ತಾ ಇದೆ. ಸ್ವಲ್ಪ ನಿಧಾನ. ಮುಖಗಳು ಎಂತವುಗಳೆಂದರೆ ಒಂದೊಂದರ ಮುಂದಿನ ಮುಖವು ಮನುಷ್ಯನದು, ಬಲಗಡೆಯ ಮುಖವು ಸಿಂಹನದು, ಎಡಗಡೆಯ ಮುಖನದು ಓರಿಯದು, ಹಿಂದಿನ ಮುಖವು ಗರುಡ ಪಕ್ಷಿಯದು. ಸಾಕು. ಆಮೇಲೆ 12ನೇ ವಚನ ಓದ್ರಿ. ಆ ಜೀವಿಗಳೆಲ್ಲ ಹೊರಟ ಮುಖವಾಗಿಯೇ ಹೋಗುತ್ತಿದ್ದವು. ಸ್ವಲ್ಪ ಇದೆ. 15ನೇ ವಚನ ಓದ್ರಿ. ಹೀಗೋ ನಾನು ಆ ಜೀವಿಗಳನ್ನು ನೋಡಲಾಗಿ ಒಂದೊಂದು ಕಡೆಯಲ್ಲಿಯೂ ಜೀವಿಗಳ ಪಕ್ಕಗಳಲ್ಲಿ ನೆಲೆಸೋಕುವ ಚಕ್ರಗಳು ಕಾಣಿಸಿದವು. ಸಾಕು. ಇಲ್ಲಿ ತಿರುಗಿ ಒಂದು ಚಕ್ರ ಬಂತು ಇಲ್ಲಿ ವಿಷಯ. ಆಮೇಲೆ 16ನೇ ವಚನದ ಭಾಗದಲ್ಲಿ ಬೇಡ, 20ನೇ ವಚನ ಓದಿ. ದೇವರಾತ್ಮವು ಸಾಗಿಸಿದ ಕಡೆಗೆ ಸಾಗಿದವು. ಜೀವಿಗಣಗಳೊಳಗಣ ಆತ್ಮವು ಚಕ್ರಗಳಲ್ಲಿಯೂ ಇದ್ದ ಕಾರಣ ಚಕ್ರಗಳು ಅವುಗಳ ಪಕ್ಕದಲ್ಲಿ ಏಳುತ್ತಿದ್ದವು. ಸಾಕು. ಅಲ್ಲಿಂದ 23ನೇ ವಚನಕ್ಕೆ ಬನ್ರಿ. ಅದರ ಕೆಳಗೆ ಜೀವಿಗಳ ರೆಕ್ಕೆಗಳು ಮಟ್ಟಸವಾಗಿ ಚಾಚಲ್ಪಟ್ಟು ಒಂದಕ್ಕೊಂದು ತಗುಲುತ್ತಿದ್ದವು. ಇದಲ್ಲದೆ ಒಂದೊಂದು ಜೀವಿಗೆ ದೇಹವನ್ನು ಮುಚ್ಚಿಕೊಳ್ಳುವ 2 ರೆಕ್ಕೆಗಳಿದ್ದವು. 24 ಕೂಡ. ಅವು ಮುಂದುವರಿಯುವಾಗ ಅವುಗಳ ರೆಕ್ಕೆಗಳ ಶಬ್ದವು ಜಲಪ್ರವಾಹದ ಘೋಷದಂತೆ ಸರ್ವಶಕ್ತನ ಧ್ವನಿ ಹಾಗೆ ಆರ್ಭಟಿಸುವ ಸೈನ್ಯದ ಕೋಲಾಹಲದೋಪಾದಿಯಲ್ಲಿ ನನಗೆ ಕೇಳಿಸಿತು. ಅವು ನಿಂತಾಗ ಸಾಕು. ಈಗ ನೋಡ್ರಿ, ಎಂತ ಒಂದು ಆಶ್ಚರ್ಯಕರವಾದಂತ ಸಂಗತಿಯನ್ನ ಈ ಕೆರುಬಿಗಳ ವಿಷಯದಲ್ಲಿ ನಾವು ಓದ್ತಾ ಬರ್ತೇವೆ. ಅವುಗಳ ರೆಕ್ಕೆಗಳ ಶಬ್ದವು ಹೇಗಿತ್ತಂತೆ? ಜಲಪ್ರವಾಹದ ಘೋಷದಂತೆ ಸರ್ವಶಕ್ತನ ಧ್ವನಿಯ ಹಾಗೆ ಆರ್ಭಟಿಸುವ ಸೈನ್ಯದ ಕೋಲಾಹಲದೋಪಾದಿಯಲ್ಲಿ ನನಗೆ ಕೇಳಿಸಿತು. ಇವರು ಈ ಕೆರುಬಿಗಳು ಯಾವ ರೀತಿಯಲ್ಲಿ ದೇವರವರನ್ನ ಸೃಷ್ಟಿ ಮಾಡಿದ್ದಾನೆ ನೋಡ್ರಿ. ಆಮೇಲೆ ಹೀಗೆ ನಾವು ನೋಡುವಾಗ ಈ ಕೆರುಬಿಗಳ ವಿಷಯವಾಗಿ
ಅದನ್ನ ನಾವು ಯಾವಾಗಲೂ ಅದನ್ನ ತಕ್ಕೊಂಡಾಗ ಅದನ್ನ ಸ್ಟಡಿನ ಡಿಟೇಲ್ ಆಗಿ ತಕೊಳ್ಳುವಾಗ ಅದನ್ನ ಒಂದೊಂದಾಗಿ ಅದನ್ನ ಅಧ್ಯಯನ ಮಾಡಬಹುದು ದೇವ್ರ ಚಿತ್ತವಾದ್ರೆ ಮುಂದಿನ ದಿವಸಗಳಲ್ಲಿ. ಆಮೇಲೆ ಐದನೇ ದೂತರುಗಳ ವಿಷಯ ಬರೋಣ. ಎಫೆಸ ಬನ್ರಿ, ಎಫೆಸ ಪತ್ರಿಕೆಗೆ ಬನ್ರಿ. ಈಗ ಎಫೆಸ ಪತ್ರಿಕೆ 3ನೇ ಅಧ್ಯಾಯ, ಎಫೆಸ ಪತ್ರಿಕೆ 3ನೇ ಅಧ್ಯಾಯ. ಎಫೆಸ ಪತ್ರಿಕೆ 3ನೇ ಅಧ್ಯಾಯ ಮತ್ತು 10ನೇ ವಚನ 3:10. ಎಫೆಸ 3:10. ದೇವರು ನಮ್ಮ ಕರ್ತನಾದ ಕ್ರಿಸ್ತ ಯೇಸುವಿನಲ್ಲಿ ಅನಾದಿ ಕಾಲದಿಂದ ಮಾಡಿದ ಸಂಕಲ್ಪದ ಮೇರೆಗೆ ತನ್ನ ನಾನಾ ವಿಧವಾದ ಜ್ಞಾನವು ಪರಲೋಕದಲ್ಲಿ ರಾಜತ್ವಗಳಿಗೂ ಅಧಿಕಾರಗಳಿಗೂ ಈಗ ಕ್ರೈಸ್ತ ಸಭೆಯ ಮೂಲಕ ಗೊತ್ತಾಗಬೇಕೆಂಬುದನ್ನು ಉದ್ದೇಶಿಸಿದ್ದನು. ದೇವರ ಸಾನ್ನಿಧ್ಯ. ಸಾಕು. ಈಗ ಇಲ್ಲಿ ಒಂದು ಪದ ಪ್ರಯೋಗ ಇದೆ. ಏನಂತ ಹೇಳುವಾಗ ಎಷ್ಟೋ ಸರಿ ನಾವು ಓದ್ತೇವೆ, ನಮ್ಗೆ ಅರ್ಥವಾಗುದಿಲ್ಲ, ಗೊತ್ತಾಗುದಿಲ್ಲ. ಏನಂತೆ ಇಲ್ಲಿ ಪೌಲ ಹೇಳ್ತಾ ಬರ್ತಾನೆ, ಏನಂದ್ರೆ ಅನಾದಿ ಕಾಲದಿಂದ ಮಾಡಿದ ಸಂಕಲ್ಪದ ಮೇರೆಗೆ ತನ್ನ ನಾನಾ ವಿಧವಾದ ಜ್ಞಾನವು ಪರಲೋಕದಲ್ಲಿ ರಾಜತ್ವಗಳಿಗೂ, ನೋಡಿ ಪರಲೋಕದಲ್ಲಿ ರಾಜತ್ವ ಇದೆ, ಆಮೇಲೆ ಪರಲೋಕದಲ್ಲಿ ಅಧಿಕಾರಿಗಳು ಇದ್ದಾರೆ, ಈ ರಾಜತ್ವಗಳು ಇದ್ದಾರೆ, ರೂಲರ್ಸ್, ಇಂಗ್ಲಿಷ್ ನಲ್ಲಿ ರೂಲರ್ಸ್ ಅಂಡ್ ಅಥಾರಿಟೀಸ್ ಅಂತ ನಾವು ಓದ್ತೇವೆ. ಇವ್ರು ಯಾರು ಈ ರೂಲರ್ಸ್, ಈ ಅಥಾರಿಟೀಸ್ ಯಾರು? ಆಮೇಲೆ ಇನ್ನೊಂದು ವಾಕ್ಯ ಇದಕ್ಕೆ ಸಂಬಂಧಪಟ್ಟಂತೆ, ಇನ್ನೊಂದು ವಾಕ್ಯ ಕೊಲೊಸ್ಸೆ ಪತ್ರಿಕೆ 1ನೇ ಅಧ್ಯಾಯ ಮತ್ತೆ 16ನೇ ವಚನ. ಕೊಲೊಸ್ಸೆ 1ನೇ ಅಧ್ಯಾಯ 16ನೇ ವಚನ. ಭೂಪರಲೋಕಗಳಲ್ಲಿರುವ ದೃಶ್ಯಾದೃಶ್ಯವಾದವುಗಳೆಲ್ಲವೂ, ಸಿಂಹಾಸನಗಳಾಗಲಿ, ಪ್ರಭುತ್ವಗಳಾಗಲಿ, ದೊರೆತನಗಳಾಗಲಿ, ಅಧಿಕಾರಗಳಾಗಲಿ ಆತನಲ್ಲಿ ಸೃಷ್ಟಿಸಲ್ಪಟ್ಟವು. ಸರ್ವವು ಆತನ ಮುಖಾಂತರವಾಗಿಯೂ ಆತನಿಗೋಸ್ಕರವಾಗಿಯೂ ಸೃಷ್ಟಿಸಲ್ಪಟ್ಟಿತು. ಸಾಕು. ಈಗ ಇದನ್ನ ನೋಡ್ರಿ. ಈಗ ನಾವು ಮೊದಲು ಓದಿದಂತಹ ಭಾಗದಲ್ಲಿ ನಾವು ನೋಡ್ತೇವೆ ರೂಲರ್ಸ್ ಅಂಡ್ ಅಥಾರಿಟೀಸ್ ಅಂತ ನಾವು ನೋಡ್ತೀವಿ. ಆಮೇಲೆ 2ನೇ ಭಾಗದಲ್ಲಿ, ಈಗ ಓದಿದಂತಹ ಭಾಗದಲ್ಲಿ ನಾವು ಓದುವಾಗ ಇಲ್ಲಿ ಸಿಂಹಾಸನಗಳು, ಪ್ರಭುತ್ವಗಳು, ದೊರೆತನಗಳು, ಅಧಿಕಾರಿಗಳು ಎಂಬುದಾಗಿ ನಾವು ಓದ್ತೇವೆ. ಇಂಗ್ಲಿಷ್ ನಲ್ಲೂ ಕೂಡ ನಾವು ಇದನ್ನು ಓದ್ತೇವೆ. ಏನಂತೆ? ರೂಲರ್ಸ್, ಅಥಾರಿಟೀಸ್, ಡೊಮಿನಿಯನ್ಸ್, ಪ್ರಿನ್ಸಿಪಾಲಿಟೀಸ್, ಥ್ರೋನ್ಸ್ ಅಂಡ್ ಪವರ್ಸ್ ಅಂತ ಓದ್ತೇವೆ ನಾವು. ಇವು ಪರಲೋಕದಲ್ಲಿ ಇದ್ದಾವೆ, ಇವರೆಲ್ಲ ಪರಲೋಕದಲ್ಲಿ ಇದೆ. ಇವ್ರು ಯಾರು? ಇವರೆಲ್ಲ ದೇವದೂತರುಗಳೇ. ಈ ದೇವದೂತರುಗಳಿಗೆ ದೇವರು ಈ ಅಧಿಕಾರಗಳನ್ನು ಕೊಟ್ಟಿದ್ದಾನೆ, ವಿಶೇಷವಾದಂತ ಅಧಿಕಾರ. ಏನ್ ಅಧಿಕಾರ? ರೂಲ್ ಮಾಡುವಂಥದ್ದು, ಅಥಾರಿಟೀಸ್, ಆಮೇಲೆ ಸಿಂಹಾಸನದ ಮೇಲೆ ಕೂತ್ಕೊಳ್ಳುವಂಥದ್ದು, ಆಮೇಲೆ ಡೊಮಿನಿಯನ್, ಅಧಿಕಾರ ನಡೆಸುವಂಥದ್ದು, ಪ್ರಿನ್ಸಿಪಾಲಿಟೀಸ್ ಅಂಡ್ ಪವರ್ಸ್, ಇದೆಲ್ಲ ಈ ದೇವದೂತರಿಗೆ ಕೊಟ್ಟಿದ್ದಾನೆ. ಇವರೆಲ್ಲ ಪರಲೋಕದಲ್ಲಿ ಇದ್ದಾರೆ, ಇವತ್ತಿಗೂ ಇದ್ದಾರೆ. ಇಂತಹ ದೇವದೂತರು ಕೂಡ ದೇವರು ಸೃಷ್ಟಿ ಮಾಡಿ ಅವರಿಗೆ ಈ ಅಧಿಕಾರಗಳನ್ನು ಕೊಟ್ಟು ಆತನು ಇಟ್ಟಿದ್ದಾನೆ. ಬಹಳ ಆಶ್ಚರ್ಯಕರವಾದಂತ ಸಂಗತಿ ಇದು. ಆಮೇಲೆ ಇದನ್ನ ನಾವು ನೋಡುವಾಗ ಇವ್ರದೆಲ್ಲ ಏನು ಕೆಲಸ ಅಂತ ಒಂದು ಪ್ರಶ್ನೆ ಬರುತ್ತೆ. ಏನ್ ಕೆಲಸ ಇವ್ರದೆಲ್ಲ? ಇವ್ರ ಕೆಲಸ ಏನಪ್ಪಾ ಅಂದ್ರೆ, ನೋಡ್ರಿ, ಇಬ್ರಿಯ ಪತ್ರಿಕೆ 1ನೇ ಅಧ್ಯಾಯ ನಾವಾಗ್ಲೇ ಓದಿದ್ವಿ. ಇಬ್ರಿಯ ಪತ್ರಿಕೆ 1ನೇ ಅಧ್ಯಾಯದಲ್ಲಿ, ಇಬ್ರಿಯ ಪತ್ರಿಕೆ 1ನೇ ಅಧ್ಯಾಯ 4ನೇ ವಚನ, 4-5 ಅಲ್ಲಿಂದ ಓದ್ರಿ. ಈತನು ದೇವದೂತರಿಗಿಂತಲೂ ಉತ್ತಮನಾದನು, ಅವರಿಗಿಂತ ಶ್ರೇಷ್ಠವಾದ ಹೆಸರನ್ನು ಹೊಂದಿದನಲ್ಲ. ಹೇಗಂದರೆ, ನನಗೆ ನೀನು ಮಗನು, ನಾನೇ ಇವತ್ತು ನಿನ್ನನ್ನು ಪಡೆದಿದ್ದೇನೆ ಎಂತಲೂ, ನಾನು ಅವನಿಗೆ ತಂದೆಯಾಗಿರುವನು, ಅವನು ನನಗೆ ಮಗನಾಗಿರುವನು ಎಂತಲೂ ದೇವರು ತನ್ನ ದೂತರೊಳಗೆ ಯಾವನಿಗಾದರೂ ಎಂದಾದರೂ ಹೇಳಿದ್ದುಂಟೋ? ಆಮೇಲೆ ಸಾಕು. ಈಗ 14ನೇ ವಚನ ಓದ್ರಿ. ಈಗ 14 ವಚನ 14. ಯಾಕೆಂದ್ರೆ ಇವ್ರು ಯಾರು? ಇವರೆಲ್ಲ
ಇವ್ರಿಗೆ ಏನ್ ಅಧಿಕಾರ ಕೊಟ್ಟ ದೇವರು, ಏನ್ ಕೆಲಸ ಕೊಟ್ಟ, ಏನ್ ಸೇವೆ ಕೊಟ್ಟ ಎಂಬಂತ ವಿಷಯವನ್ನ ನಾವು ಓದ್ತೇವೆ. 14ನೇ ವಚನ, ಇವರೆಲ್ಲರೂ 1:14. ರಕ್ಷಣೆಯನ್ನು ಬಾಧ್ಯವಾಗಿ ಹೊಂದಬೇಕಾಗಿರುವವರ ಇವರೆಲ್ಲರೂ ಸೇವೆಗೋಸ್ಕರ. ನೋಡ್ರಿ, ಇವರೆಲ್ಲರೂ ಅಂದ್ರೆ ಈಗ ನಾವು ಓದಿದ್ವಲ್ಲ, ಈ ದೇವದೂತರುಗಳ ವರ್ಗಗಳು, ಈ ದೇವದೂತರ ವರ್ಗಗಳು ಇವರೆಲ್ಲರೂ ರಕ್ಷಣೆಯನ್ನು ಬಾಧ್ಯವಾಗಿ ಹೊಂದಬೇಕಾಗಿರುವವರ ಸೇವೆಗೋಸ್ಕರವಾಗಿ ಕಳಿಸಲ್ಪಡುವ ಊಳಿಗದ ಆತ್ಮಗಳಲ್ಲವೋ. ಊಳಿಗದ ಆತ್ಮ ಅಂದ್ರೆ ಸೇವೆ ಮಾಡುವಂತ ಆತ್ಮಗಳು, ದೇವ ಜನರ ಸೇವೆ ಮಾಡುವಂತ ಆತ್ಮಗಳು. ಇವರೆಲ್ಲ ಯಾರಪ್ಪ ಅಂತ ಹೇಳುವಾಗ ದೇವದೂತರುಗಳು. ಇವರು ಈ ದೇವದೂತರುಗಳು ದೇವರು ಯಾತಕ್ಕೆ ಸೃಷ್ಟಿ ಮಾಡ್ದ ಅಂತ ನಮಗೆ ಗೊತ್ತಿಲ್ಲ. ಏನೇನೋ ಕೆಲವಾರು ಸಂಗತಿಗಳು ನಮ್ಮ ತಲೆಯಲ್ಲಿ ಬರೋದಿಲ್ಲ ವಿಷಯಗಳು. ಬಟ್ ಇನ್ ಡೀಟೇಲ್ ಆಗಿ ನಾವು ಓದುವಾಗ ಹಲವಾರು ವಿಧವಾದ ದೇವದೂತರಲ್ಲಿ ವಿಧಗಳನ್ನ ನಾವು ನೋಡ್ತಾ ಬಂದೆವು. ಅವರಿಗೆ ಕೊಟ್ಟಿರುವಂತಹ ಶಕ್ತಿ ಪವರ್ಗಳನ್ನ ನೋಡ್ತಾ ಬಂದ್ವಿ, ಅವ್ರಿಗೆ ಕೊಟ್ಟಿರುವಂತಹ ಕೆಲಸಗಳನ್ನ ನಾವು ನೋಡ್ತಾ ಬಂದ್ವಿ. ಬಟ್ ಇಲ್ಲಿ ನಾವು ನೋಡ್ತೇವೆ ಏನಂತ ಹೇಳುವಾಗ, ಇವರೆಲ್ಲರೂ ಯಾಕೆ ಇವ್ರನ್ನ ಸೃಷ್ಟಿ ಮಾಡಿದ ದೇವರು? ಇವರೆಲ್ಲರೂ ರಕ್ಷಣೆಯನ್ನು ಬಾಧ್ಯವಾಗಿ ಹೊಂದಬೇಕಾಗಿರುವ ಸೇವೆಗೋಸ್ಕರ ಕಳಿಸಲ್ಪಡುವ ಊಳಿಗದ ಆತ್ಮಗಳು ಇವರು. ನೋಡ್ರಿ, ರಕ್ಷಣೆಯನ್ನು ಬಾಧ್ಯವಾಗಿ ಹೊಂದಬೇಕಾಗಿರುವ ಸೇವೆಗೋಸ್ಕರವಾಗಿ ಕಳಿಸಲ್ಪಡುವ ಊಳಿಗದ ಆತ್ಮಗಳು ಈ ದೇವದೂತಗಳು. ಇವ್ರು ಏನಕ್ಕೆ ಇದ್ದಾರಪ್ಪ ಸೃಷ್ಟಿ ಮಾಡಿದ್ರೆ ಅಂದ್ರೆ, ಇವರು ಬರೀ ಹೆಲ್ಪ್ ಮಾಡುವಂತ ಸೇವೆ, ಬರೀ ಹೆಲ್ಪ್ ಮಾಡುವಂಥದ್ದು. ಯಾರಿಗೆ ಹೆಲ್ಪ್ ಮಾಡುವಂಥದ್ದು? ರಕ್ಷಣೆ ಹೊಂದುವಂತವರಿಗೆ. ಆಮೇಲೆ ಎರಡನೇದಾಗಿ ರಕ್ಷಣೆ ಹೊಂದಿದಂತವರಿಗೆ. ಆಮೇಲೆ ಮೂರನೇದಾಗಿ ದೇವ ಜನರಿಗೆ. ಅವರಿಗೋಸ್ಕರವಾಗಿ ದೇವರು ಈ ದೇವದೂತರನ್ನ ಸೃಷ್ಟಿ ಮಾಡಿ ಅವರ ಸೇವೆಯನ್ನು ಮಾಡ್ಲಿಕ್ಕೆ ಅವರಿಗೆ ಜವಾಬ್ದಾರಿಕೆಯನ್ನು ಕೊಟ್ಟಿದ್ದಾನೆ ದೇವರು. ಬಹಳ ಚಂದವಾಗಿದೆ ಇದು. ಆಮೇಲೆ ಇನ್ನೊಂದು ವಾಕ್ಯ, ಹಳೆ ಒಡಂಬಡಿಕೆಯಲ್ಲಿ ಇನ್ನೊಂದು ವಾಕ್ಯ ಇದೆ, ಅದು ಕೀರ್ತನೆ 91. ಕೀರ್ತನೆ 91 ಕೀರ್ತನೆ 91 ಮತ್ತು 11ನೇ ವಚನ, 11-12ನೇ ವಚನ, 11-12ನೇ ವಚನ. ಕೀರ್ತನೆ 91, 11-12ನೇ ವಚನ. ನೀನು ಹೋಗುವಲ್ಲೆಲ್ಲ ನಿನ್ನನ್ನು ಕಾಯುವುದಕ್ಕೆ ಆತನು ನಿನ್ನ ವಿಷಯವಾಗಿ ತನ್ನ ದೂತರಿಗೆ ಅಪ್ಪಣೆ ಕೊಡುವನು. ನಿನ್ನ ಕಾಲು ಕಲ್ಲಿಗೆ ತಗಲದಂತೆ ಅವರು ನಿನ್ನನ್ನು ಕೈಗಳಲ್ಲಿ ಎತ್ತಿಕೊಳ್ಳುವರು. ಸಾಕು. ಈಗ ನೋಡ್ರಿ, ದೇವದೂತರಿಗೆ ಏನೆಲ್ಲ ಜವಾಬ್ದಾರಿಕೆಗಳನ್ನ ಕೊಟ್ಟಿದ್ದಾನೆ, ಏನೆಲ್ಲ ಸೇವೆ ಕೊಟ್ಟಿದ್ದಾನೆ, ಎಂತ ಸೇವೆ ಕೊಟ್ಟಿದ್ದಾನೆ. ಬಹಳ ಅಮೂಲ್ಯವಾದಂತ ಪ್ರೆಷಸ್ ಸೇವೆನ ದೇವರು ಅವರಿಗೆ ಕೊಟ್ಟಿದ್ದಾರೆ. ಏನ್ ಸೇವೆ ಕೊಟ್ಟಿದ್ದಾರೆ ಇಲ್ಲಿ ನಾವು ನೋಡಿದ್ವು. ಏನಪ್ಪಾ ಅಂತ ಹೇಳುವಾಗ, ಈಗ ರಕ್ಷಣೆ ಹೊಂದಿದಂತ ಜನರು ಹೊರಗಡೆ ಹೋಗುವಾಗ ಏನೆಲ್ಲ ಗಂಡಾಂತರ ಮುಂದೆ ಇದೆಯೋ, ಏನೆಲ್ಲ ಕೇಡುಗಳು ಕಾದಿದೆಯೋ, ಏನೆಲ್ಲ ಅಪಾಯಗಳು ಕಾದಿದೆಯೋ ಏನು ಗೊತ್ತಿಲ್ಲ ನಮ್ಗೆ. ದೇವಜನರಿಗೆ ಏನಂದ್ರೆ ಏನು ಗೊತ್ತಿಲ್ಲ. ಬಟ್ ನಮ್ಮನ್ನ ನೋಡ್ಕೊಳ್ಳಿಕ್ಕೆ, ನಮ್ಮನ್ನ ಕಾಯುವುದಕ್ಕೆ ದೇವರು ತನ್ನ ದೂತರನ್ನ ನೇಮಿಸ್ಬಿಟ್ಟಿದ್ದಾರೆ. ಅವರು ಏನ್ ಮಾಡ್ತಾರಂತೆ ವಾಕ್ಯದಲ್ಲಿ ನಾವು ನೋಡ್ತೇವೆ, ಯಾವ ಕೇಡು ನಿನಗೆ ಸಂಭವಿಸದು. 10ನೇ ವಚನ, ಉಪದ್ರವು ನಿನ್ನ ಗುಡಾರದ ಸಮೀಪಕ್ಕೂ ಬಾರದು. ಯಾವ ಕೇಡು ನಮಗೆ ಸಂಭವಿಸೋದಿಲ್ವಾ? ಹಾಗಾದ್ರೆ ದೇವರ ಮಕ್ಕಳಾಗಿದ್ದೇವೆ, ಯಾವ ಕೇಡು ಸಂಭವಿಸೋದಿಲ್ವಾ? ಯಾವ ಉಪದ್ರವೂ ನಮಗೆ ಬರುವುದಿಲ್ವಾ? ಆದ್ರೂ ಕೂಡ ಬರ್ತದೆ. ಆದ್ರೆ ದೇವರು ಏನ್ ಮಾಡ್ತಾನಂತೆ, ನೀನು ಹೋಗುವಲ್ಲೆಲ್ಲ ನಿನ್ನನ್ನು ಕಾಯುವುದಕ್ಕೆ ಆತನು ನಿನ್ನ ವಿಷಯವಾಗಿ ತನ್ನ ದೂತರಿಗೆ ಅಪ್ಪಣೆ ಕೊಡುವನು. ನಿನ್ನ ಕಾಲು ಕಲ್ಲಿಗೆ ತಗಲದಂತೆ ಅವರು ನಿನ್ನನ್ನು ಕೈಗಳಲ್ಲಿ ಎತ್ತಿಕೊಳ್ಳುವರು. ಆಮೇಲೆ 14ನೇ ವಚನ, ಅವರು
ಅವನು ಅಂದ್ರೆ ವಿಶ್ವಾಸಿ ನನ್ನಲ್ಲಿ ಆಸಕ್ತನಾಗಿರುವುದರಿಂದ ಅವನನ್ನು ರಕ್ಷಿಸುವೆನು. ನನ್ನ ನಾಮವನ್ನು ಅರಿತವನಾಗಿರುವುದರಿಂದ ಅವನನ್ನು ಉದ್ಧರಿಸುವೆನು. ಆಮೇಲೆ 15ನೇ ವಚನ, ಅವನು ನನಗೆ ಮೊರೆ ಇಡುವಾಗ ಸದುತ್ತರವನ್ನು ದಯಪಾಲಿಸುವೆನು. ಇಕ್ಕಟ್ಟಿನಲ್ಲಿ ಹತ್ತಿರವಿದ್ದು ಅವನನ್ನು ತಪ್ಪಿಸಿ ಘನಪಡಿಸುವೆನು. ಅಷ್ಟು ಮಾತ್ರವೇ ಅಲ್ಲ, 16ನೇ ವಚನ, ದೀರ್ಘಾಯುಷ್ಯವನ್ನು ಅನುಗ್ರಹಿಸಿ ಅವನನ್ನು ತೃಪ್ತಿಪಡಿಸುವೆನು. ಆಮೇಲೆ ನನ್ನ ವಿಶೇಷವಾದ ರಕ್ಷಣೆಯನ್ನು ತೋರಿಸುವೆನು. ನೋಡಿ, ದೇವದೂತರು ದೇವರು ಯಾತಕ್ಕೋಸ್ಕರವಾಗಿ ನಿರ್ಮಾಣ ಮಾಡಿದ್ದಾನೆ, ಸೃಷ್ಟಿ ಮಾಡಿದ್ದಾನೆ, ಅವರ ಕಾರ್ಯಗಳೆಲ್ಲ ನೋಡುವಾಗ ಎಲ್ಲ ಬರೀ ದೇವ ಜನರಿಗೋಸ್ಕರವಾಗಿಯೇ ಅವರ ಸೇವೆಯನ್ನು ಇಟ್ಟಿದ್ದಾನೆ. ಇಲ್ಲಿ ವಾಕ್ಯದಲ್ಲಿ ಓದಿದ್ವಲ್ಲ, ಅವರು ನಿನ್ನನ್ನು ಕಾಯುವುದಕ್ಕೆ ಏನಂತೆ ಇಬ್ರಿಯ ಪತ್ರಿಕೆಯಲ್ಲಿ ನಾವು ಓದಿದ್ವಲ್ಲ, ಉಳಿಗದ ಆತ್ಮಗಳು ಅಂತ ನಾವು ಓದಿದ್ವಿ. ಯಾವಾಗ್ಲೂ ನಮ್ಮ ಜೊತೆ ಬಿಡುವುದಿಲ್ಲ ಅವರು. ನಾವು ಓದಲೆಲ್ಲ ನಮ್ಮ ಜೊತೆಲಿ ಇರ್ತಾರೆ. ಒಂದು ವೇಳೆ ನಾವು ನಮ್ಮ ಕಾಲು ಕಲ್ಲಿಗೆ ತಗಲಿ ನಾವು ಬಿದ್ದೋಗುವಂತ ಪರಿಸ್ಥಿತಿ ಬರ್ತೀವಿ ಅಂತ ಇಟ್ಕೊಳ್ಳಿ. ಅವಾಗ ದೇವದೂತರು ಏನ್ ಮಾಡ್ತಾರೆ ಗೊತ್ತಾ? ಅಲ್ಲೇ ಇರ್ತಾರೆ ದೇವದೂತರು. ಅವ್ರು ಬಂದು ನಮ್ಮ ಕಾಲನ್ನು ಹಿಡಿತಾರೆ, ನಮ್ಮ ಕಲ್ಲಿಗೆ ತಗಲಂತೆ ಕಾಪಾಡ್ತಾರೆ. ಅಥವಾ ಇನ್ನೊಂದು ಮಾತಲ್ಲಿ ಹೇಳೋದಾದ್ರೆ ಅಪಾಯವು ಆಗದಂತೆ ಕಾಪಾಡ್ತಾರೆ. ಅಥವಾ ಕಾಲು ಮುರಿದೋಗಂತ ಪರಿಸ್ಥಿತಿ ಬಂದ್ರೆ, ಮೂಳೆ ಮುರಿದೋಗ ಪರಿಸ್ಥಿತಿ ಬಂದ್ರೆ ಅದರಿಂದ ಕಾಪಾಡ್ತಾರೆ. ಏನೆಲ್ಲ ದೇವರು ಇದು ತನ್ನ ಮಕ್ಕಳಿಗೋಸ್ಕರವಾಗಿ ಸಿದ್ಧ ಮಾಡಿರುವಂತಹ ದೇವದೂತರು. ತನ್ನ ಮಕ್ಕಳ ರಕ್ಷಣೆಗೋಸ್ಕರವಾಗಿ ದೇವದೂತರುಗಳನ್ನ ದೇವರು ಸಿದ್ಧ ಮಾಡಿದ್ದಾನೆ. ಎಂತ ಅದ್ಭುತವಾದಂತಹ ಸಂಗತಿ ನನ್ನ ಪ್ರಿಯ ಸಹೋದರ ಸಹೋದರಿ. ಒಂದು ವೇಳೆ ನಾನು ನೆನೆಸಿನಿ, ಇದನ್ನು ಓದುವಾಗ ಎಷ್ಟು ನಮಗೆ ಸಂತೋಷವಾಗ್ತದೆ, ತೃಪ್ತಿ ಆಗ್ತದೆ. ಮಾತ್ರವೇ ಅಲ್ಲ, ನಮ್ಮ ದೇವರನ್ನ ನಾವು ಎಷ್ಟು ಮಟ್ಟಿಗೆ ನಾವು ಕೊಂಡಾಡಬೇಕು, ಆತನನ್ನ ಸಂಕೀರ್ಣಿಸ್ಬೇಕು ಮತ್ತು ಆತನಿಗೆ ನಾವು ಇನ್ನಷ್ಟು ವಿಧೇಯರಾಗಿ ನಾವು ನಡ್ಕೋಬೇಕು ಎಂಬಂತ ಈ ಅಭಿಲಾಷೆಗಳು ನಮ್ಮಲ್ಲಿ ಅದು ಉಕ್ಕಿ ಬರ್ತದೆ. ಇಂತಹ ವಾಕ್ಯಗಳನ್ನು ದೇವರು ನಮಗೆ ಕೊಟ್ಟಿದ್ದಾನೆ. ಆತನ ನಾಮಕ್ಕೆ ಸ್ತೋತ್ರ ಸಲ್ಲಿಸೋಣ. ದೇವರ ಚಿತ್ತವಾದ್ರೆ ನಾನು ಇದರ ಮುಂದಿನ ವಾರ ಮುಂದುವರಿಸ್ತೇನೆ. ದೇವರು ನಿಮ್ಮೆಲ್ಲರ